ಯಾರು ಅಂತ ಕೇಳು ಪ್ರಸಾದ. ಯಾರಂತೆ? ಸೋಮೇಶ್ವರ ಸುಲೋಚನಂತೆ. ಈಗ ಸಿನಿಮಾದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೇವೆ ಆ ಹಾಸ್ಯವನ್ನ, ಅದಕ್ಕಿಂತ ಹೆಚ್ಚು ನಾವು ಶೂಟಿಂಗ್ನಲ್ಲಿ ಅದನ್ನು ಖುಷಿ ಪಟ್ಟಿದ್ದೇವೆ. ಮುಸುಗನ ಮೈಲಿ ಅಂತ ಹಿಡ್ದಿದಂತಲ್ಲ. ಹಲವಾರು ಸಂದರ್ಭಗಳಾಯ್ತು ನನಗೆ ಡೌಟ್, ಇದೀಗ ಪಾತ್ರ ಮಾತಾಡಿದ್ದು ಅಲ್ಲ ಆ ವ್ಯಕ್ತಿ ಮಾತಾಡಿರೋದು ಅಂತ. ಆ ರೀತಿಯಲ್ಲಿ ಅದು ಸಹಜವಾಗಿ ಒಂದು ಕಲಾವಿದರಾದಂತಹ ರಾಜ್ವಿ ಶೆಟ್ಟಿ, ಹೌದು, ಮತ್ತೊಬ್ಬ ವ್ಯಕ್ತಿ ರಾಜ್ವಿ ಶೆಟ್ಟಿ, ಇಬ್ಬರನ್ನು ನಾನು ಕಂಡೆ ಅಲ್ಲಿ. ಅವರು ನಟಿಸಿದರು, ನಿಜ ಮಾತಾಡ್ತಿದ್ದಾರೋ ನನಗೆ ಗೊತ್ತಾಗದಂಥ ಬಹಳಷ್ಟು ಸಂದರ್ಭಗಳಿತ್ತು. ನನ್ನ ಈ ಪಾತ್ರದಲ್ಲಿ ಸಂಭಾಷಣೆಗಳು ಬಹಳ ಕಡಿಮೆ ಅಂತ ಹೇಳ್ತಿದ್ದು. ಅದು ಮಾತ್ರ ಸಖತ್ ಫನ್ನಿ ಆಗಿತ್ತು, ತುಂಬ ಜನರಿಗೆ ಅದು ಇಷ್ಟ ಆಗಿತ್ತು. ಅದು ತುಂಬ ಚೆನ್ನಾಗಿ ಮಾಡಿದಾಳು ಅವಳು. ಸಿನಿಮಾ ಸೋಲೋದಿಲ್ಲ ಅನ್ನೋದು ನನ್ನ ಒಳ ಮನಸ್ಸಿಗೆ ಗೊತ್ತಿತ್ತು. ಸಿನಿಮಾ ಅಂತೂ ಸೋಲೋದಿಲ್ಲ, ಅದನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಮೊದಲಿನದಾಗಿತ್ತು ಅಲ್ವಾ. ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ ಮತ್ತಷ್ಟು ಪ್ರೋತ್ಸಾಹಿಸಿ. ನಿಮ್ಮದೇ ಸಿನಿಮಾ ಇದು, ಬನ್ನಿ. ಸುಲೋಚನಾ, ಸುಲೋಚನಾ ಸೋಮೇಶ್ವರ ಸುಲೋಚನಂತೆ. ಸೋಮೇಶ್ವರ ಸುಲೋಚನಂತೆ. ನಮಸ್ಕಾರ ವೀಕ್ಷಕರೇ, NP ನ್ಯೂಸ್ ಅರ್ಪಿಸ್ತಾ ಇರುವಂತಹ ಸೂ ಫ್ರಮ್ ಸೋ ಬೇಬಿಯಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ ಎಸ್. ಟೈಟಲಲ್ಲಿಯೇ ಇದೆ ಸೂ ಫ್ರಮ್ ಸೋ ಅಂತ. ಈ ಮೂವಿಯ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂತಂದರೆ ಈ ಮೂವಿಯ ಬಗ್ಗೆ ನೀವು ಜನಗಳಲ್ಲಿ ಕೇಳಿದಾಗ ಮೂವಿ ಹೇಗಿದೆ ಅಂತ ಕೇಳಿದರೆ ಅವರ ಮುಖದಲ್ಲಿ ಒಂದು ನಗು ಕಾಣಿಸುತ್ತೆ. ಇದಕ್ಕಿಂತ ಸಕ್ಸಸ್ ಇನ್ನೇನು ಬೇಕಲ್ವಾ. ಮತ್ತು ಇನ್ನೊಂದು ಹೇಳಬೇಕು, ಇವಾಗ ರಾಜ್ವಿ ಶೆಟ್ಟಿ ಅವರ ಮೂವಿ ಅಂದಾಕ್ಷಣ ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಅವ್ರ ಮೂವಿಯ 100 ಡೇಸ್ ಖಂಡಿತ ಓಡುತ್ತೆ ಅಂತ. ಅದೇ ರೀತಿಯಾಗಿ ಈ ಮೂವಿ ಕೂಡ ದಿನದಿಂದ ದಿನಕ್ಕೆ ಸಕ್ಸಸ್ಫುಲ್ ಕಾಣ್ತಾ ಇದೆ. ಒಂಥರ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂತಂದರೆ ನಾವೀಗ ಡೈಲಿ ಲಕ್ಷಾಂತರಕ್ಕೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಆಗ್ತಾ ಇದೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಸೂ ಫ್ರಮ್ ಸೋ ಫಿಲ್ಮ್ ಖ್ಯಾತಿಯ ಪ್ರಮುಖ ಪಾತ್ರಧಾರಿಯಾದಂತಹ ಬೇಬಿ ಅಕ್ಕ ಅಲಿಯಾಸ್, ಇವರ ಹೆಸರು ಪೂರ್ಣಿಮಾ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಂದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಿಮ್ಮ ಜೊತೆ ತುಂಬ ಮಾತಾಡಬೇಕಿದೆ, ಯಾಕಂತಂದರೆ ತುಂಬ ಸಕ್ಸಸ್ಸನ್ನು ಕಾಣ್ತಾ ಇರುವಂತಹ ಒಂದು ಮೂವಿ ಅಲ್ವಾ. ಸೊ ನಾನು ಮೊದಲಿಂದಾಗಿ ಕೇಳೋದಾದರೆ, ಇವಾಗ ನೀವು ಬರಹಗಾರ್ತಿ ಹೌದು, ಲೇಖಕಿ ಹೌದು, ಹಾಗೆ ಅದ್ಭುತವಾದಂಥ ಕಲಾವಿದೆ. ಎಲ್ಲರೂ ಕೂಡ ಮೂವಿಯಲ್ಲಿ ಆಲ್ರೆಡಿ ನೋಡಿದ್ದಾರೆ ಅಲ್ವಾ. ಸೊ ನಾನು ಮೊದಲಿಂದಾಗಿ ಕೇಳೋದಾದರೆ, ನಿಮ್ಮ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು ಅಂತ. ಬಾಲ್ಯ ಸಾಮಾನ್ಯವಾಗಿ ಎಲ್ಲರ ಬಾಲ್ಯ ಹೇಗಿರುತ್ತೆ ಹಾಗೆ ಖಂಡಿತ. ನಮ್ಮೂರು ಹಿರೇಡ್ಕ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಬಾಲ್ಯ ತುಂಬ ಕೊಟ್ಟಿರ್ತದೆ. ಆ ನಿಟ್ಟಿನಲ್ಲಿ ಬಹಳ ಶ್ರೀಮಂತವಾದ ಬಾಲ್ಯ ನಮಗೆ ಸಿಕ್ಕಿತ್ತು ಅಂತ. ಹೇಗೆ ಅಂತ ಹೇಳಿದ್ರೆ, ಆ ಸ್ವಚ್ಛಂದವಾದ ಬಾಲ್ಯ. ನಾವೆಲ್ಲರೂ ಒಂದಷ್ಟು ಜನ ಸ್ನೇಹಿತರಿದ್ವು ಇಲ್ಲಿ ಊರಲ್ಲಿ. ಎಲ್ಲರ ಜೊತೆಗೂಡಿ ಆಟ ಆಡೋದು, ಊರಲ್ಲಿ ತಿರುಗಾಡ್ಲಿಕ್ಕೆ ಹೋಗೋದು, ಅಂದರೆ ಊರಿನೊಳಗೆ ಈಗದ ಮಕ್ಕಳಿಗೆ ಸಿಗದ ಅಂತಹ ಅದು ಸಂಪತ್ತು. ಆ ರೀತಿಯ ಒಂದು ಅದು ಸ್ವೇಚ್ಛೆ ಅಲ್ಲ, ಸ್ವಾತಂತ್ರ್ಯ. ಅಂತಹ ಒಂದು ಒಳ್ಳೆಯ ಬಾಲ್ಯ ಇತ್ತು. ದೇವಸ್ಥಾನ ಇತ್ತು ಹತ್ರದಲ್ಲಿ, ವೀರಭದ್ರ ದೇವಸ್ಥಾನ. ಆ ದೇವಸ್ಥಾನದ ಸುತ್ತಮುತ್ತೆಲ್ಲ ನಾವೆಲ್ಲ ಗೆಳತಿಯರು ಆಡೋದಿತ್ತು. ನಮ್ಮ ಇಡೀ ವಿಶಿಷ್ಟವಾದಂಥ ಸಿರಿ ಜಾತ್ರೆ ಇರೋದು ನಮ್ಮೂರಲ್ಲಿ. ಆ ವೀರಭದ್ರ ಸ್ವಾಮಿ ದೇವರು, ಆ ಸಿರಿ ಜಾತ್ರೆ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಲಾವಿದೆಯೊಬ್ಬಳನ್ನ ಬೆಳೆಸಲಿಕ್ಕೆ ಆ ಬಾಲ್ಯದಲ್ಲಿ ದೊಡ್ಡ ಕಾಣಿಕೆ ಕೊಟ್ಟಿದೆ ಅಂತ. ಅಂತಹ ಬಾಲ್ಯ ಇತ್ತು. ಮತ್ತೆ ಮನೆಗೆ ಬಂದರೆ ನನ್ನ ಅಜ್ಜಿ ಅವರು ಮನೆಯಲ್ಲಿ ರಾಮಾಯಣ ಮಹಾಭಾರತ ಎಲ್ಲ ಓದ್ತಾ ಇದ್ರು. ಆ ಕಥೆಗಳನ್ನು ನಮಗೆ ಮೊಮ್ಮಕ್ಕಳಿಗೆ ಹೇಳ್ತಾ ಇದ್ರು. ಅದು ನಮ್ಮಲ್ಲೊಂದು ಕಲ್ಪನಾ ಲೋಕವನ್ನು ಅರಳಿಸ್ತಾ ಇತ್ತು. ಮತ್ತೆ ಚಿಕ್ಕದಿರುವಾಗಲೇ ಬಹಳಷ್ಟು ನನ್ನ ಮೇಲೆ ಪ್ರಭಾವ ಬೀರಿದಂದ್ರೆ ಯಕ್ಷಗಾನ. ಯಾಕಂದ್ರೆ ನನ್ನ ಅಜ್ಜಿಗೆ ಬಹಳ ಯಕ್ಷಗಾನ ಹುಚ್ಚಿತ್ತು. ಅಲ್ಲಲ್ಲಿ ಈಗ ಆ ಮಟ್ಟದಲ್ಲಿ ಆಗುದಿಲ್ಲ, ಆದ್ರೂ ಕೂಡ ಈಗ ಸಮಯದ ಮಿತಿಗಳಿದೆ. ಮೊದಲು ಹಾಗಲ್ಲ, ರಾತ್ರಿ ಶುರು ಆದ್ರೆ ಬೆಳಿಗ್ಗೆವರೆಗೆ ಯಕ್ಷಗಾನ ನಡೀತಾ ಇತ್ತು. ಆ ಬಯಲಾಟಕ್ಕೆ ಅಜ್ಜಿ ನನ್ನನ್ನ ಸೊಂಟದಲ್ಲಿ ಇಟ್ಕೊಂಡು ನನ್ನನ್ನು ತಗೊಂಡು ಹೋಗ್ತಾ ಇದ್ರು. ಆ ನೆಲದಲ್ಲಿ ಕುತ್ಕೊಂಡು ಆ ಯಕ್ಷಗಾನ ಆ ವೇಷಗಳನ್ನ ನೋಡುದು. ಆ ಒಂದು ನಮ್ಮ ಎದುರಿಗೆ ಒಂದು ದೊಡ್ಡ ಕಲ್ಪನಾ ಲೋಕ, ಅದು ಒಂದು ಹೊಸ ಲೋಕ ತೆರೀತಾ ಇತ್ತು. ಅದು ನಮ್ಮ ಆ ಬಾಲ್ಯದ ಮುಗ್ಧ ಮನಸ್ಸು. ನನ್ಗಂತಲ್ಲ, ಅದು ಒಳಗೆ ಹೋಗಿ ಎಲ್ಲ ಅಚ್ಚಾಗ್ತಿತ್ತು. ನನ್ನೆದುರು ರಾಕ್ಷಸ, ರಾಜಕುಮಾರಿ, ರಾಜ, ರಾಮಾಯಣ ಮಹಾಭಾರತ ಕಥೆಗಳು ಎಲ್ಲವೂ ಕೂಡ ಆ ಮಸ್ತಿಷ್ಕದೊಳಗೆ, ಆ ಭಾವಕೋಶದ ಒಳಗೆ ಏನು ಅಚ್ಚಾಗಿತ್ತಲ್ಲ, ಅದರ ಪ್ರತಿಫಲ ಒಂದು ಕಲಾವಿದೆ ನಿಧಾನವಾಗಿ ಅರಳಿತು ಅಂತ ನನ್ನ ಅನಿಸಿಕೆ. ಒಟ್ಟಲ್ಲಿ ಹೇಳೋದಾದ್ರೆ ಮನೆಯ ವಾತಾವರಣವೇ ನಿಮ್ಗೆ ಸ್ಫೂರ್ತಿಯನ್ನ ನೀಡ್ತಾ ಇತ್ತು. ಅದರಲ್ಲಿ ಮನೆ ಊರು
ಮನೆಯವರು, ಪ್ರಮುಖವಾಗಿ ನಿಮ್ಮ ಅಜ್ಜಿ ಅಲ್ವಾ? ಇನ್ನು ನಿಮ್ಮ ಎಜುಕೇಷನ್ಗೆ ಬಂದರೆ ನೀವು ಏನು ಓದಿದ್ದು, ಎಲ್ಲಿ ಓದಿದ್ದು ಅಂತ? ನಾನು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಜೂನಿಯರ್ ಕಾಲೇಜ್, ಹಿರಿಯಡ್ಕದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಹೈಸ್ಕೂಲು ಇಲ್ಲಿ, ಹಾಗೂ ಜೂನಿಯರ್ ಕಾಲೇಜ್ ಹಿರಿಯಡ್ಕ, 3 ಸರ್ಕಾರಿ ಶಾಲೆಗಳಲ್ಲೇ PUC ವರೆಗೆ ಮುಗಿಸಿರೋದು. ಆಮೇಲೆ ಪದವಿಯನ್ನು MGM ಕಾಲೇಜಲ್ಲೇ ಮುಗಿಸಿದೆ, BA. PUCಯಲ್ಲಿ ಕಾಮರ್ಸ್ ಇತ್ತು, ಆದರೆ ಲೆಕ್ಕಕ್ಕೂ ನನಗೂ ಬಹಳ ದೂರ ಇದರಿಂದ ಮತ್ತು ಹೈಸ್ಕೂಲ್ ಹಂತದಲ್ಲಿ ನನಗೆ ಪ್ರಭಾವ ಬೀರುವಂಥ ನಮ್ಮ ಮೇಷ್ಟ್ರುಗಳಿರ್ಬೋದು, ಕನ್ನಡ ಮೇಷ್ಟ್ರುಗಳಿರ್ಬೋದು, ಅದರಿಂದ ಕನ್ನಡವನ್ನು ಐಚ್ಛಿಕವಾಗಿ ಓದಬೇಕು ಅಂತ ಒಳಗೆ ಒಂದು ತುಡಿತಾ ಇತ್ತು. ಅದಕ್ಕೋಸ್ಕರ ಪದವಿಗೆ ಬರುವಾಗ ನಾನು ಕಾಮರ್ಸನ್ನು ಬಿಟ್ಟು ಆರ್ಟ್ಸಿಗೆ ಬಂದೆ. ಯಾಕೆಂದರೆ ಒಂದೇ ಉದ್ದೇಶ, ಕನ್ನಡವನ್ನು ಐಚ್ಛಿಕವಾಗಿ ತಗೊಳ್ಬೇಕು, ಕನ್ನಡ ಓದಬೇಕು ಅಂತ. ನನ್ನ ಗೆಳತಿಯರಲ್ಲಿ ಈಗಲೂ ತಮಾಷೆ ಮಾಡ್ತಾರೆ ನಂಗೆ ಸಿಕ್ಕಿದ್ರೆ, ನಾವೆಲ್ಲ BCom ಮಾಡಿದ್ದು ಸುಮ್ಮನಿದ್ದೇವೆ, ನೀನು ನಿನ್ನದೇ ಹಠದಲ್ಲಿ ಹೋಗಿ ಅದರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀಯಲ್ಲ ಅಂತ. MGM ಕಾಲೇಜಲ್ಲಿ. ಆನಂತರ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಕನ್ನಡ MA ಮಾಡಿದೆ. ಆಮೇಲೆ 10 ವರ್ಷ ಬಿಟ್ಟು ನನ್ನ ಮಗ ಆದಾಗ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ MA ಮಾಡಿದೆ. ಆಮೇಲೆ 1 ವರ್ಷ ಉಡುಪಿಯ MGM ಕಾಲೇಜ್ನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ನಂತರ ನಮ್ಮದೇ ಒಂದು ಟ್ರಾವೆಲ್ಸ್ ಓಪನ್ ಮಾಡಿದೆ, ಅದು ಒಂದು ಹೊಸ ಲೋಕವನ್ನು ತೆರೆಯಿತು. ಇದೆಲ್ಲ ಯಾಕೆ ಇಲ್ಲಿ ಅಂದರೆ ಎಲ್ಲವೂ ಕೂಡ ಏನೋ ಒಂದು ನನಗೆ ಗೊತ್ತಾಗದ ಹಾಗೆ ಒಬ್ಬ ಕಲಾವಿದೆ ಆಗಬೇಕು ಅನ್ನುವಂತಹ ಒಂದು ಮನಸ್ಸಿಗೆ ಓಂಕಾರಗಳು ಅಂತ ಅನ್ನಿಸ್ತದೆ ನನಗೆ. ಸರ್, ನೀವು ಉತ್ತಮವಾದಂತಹ ಕಲಾವಿದೆ ಅಂತ ಹೇಳಲಿಕ್ಕೆ 2 ಮಾತಿಲ್ಲ. ಇನ್ನೊಂದು ಹೇಳ್ಬೇಕಂತಂದರೆ, ಇವಾಗ ನೋಡಿ, ನೀವು ಅದ್ಭುತವಾದಂತಹ ಕಲಾವಿದೆ. ಇವಾಗ ನೀವು ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಈಗ ಸ್ಟೇಜ್ ಪ್ರೋಗ್ರಾಮ್ ಕೊಡೋದಾಗಿರ್ಬೋದು, ಆ ಥರ ಏನಾದರೂ ಮಾಡ್ತಾ ಇದ್ರಾ ಅಂತ? ಸ್ಟೇಜ್ ಪ್ರೋಗ್ರಾಮ್ ಅಂತಿಲ್ಲ, ಆದರೆ ನಮ್ಮ ಹಿರಿಯಡ್ಕದ ಹಿರಿಯ ಪ್ರಾಥಮಿಕ ಶಾಲೆ, ಹಿರಿಯಡ್ಕ ಅಂತ ಹೇಳಿದ್ನಲ್ಲ, ನಾವು ಆಗ ಓದ್ತಿರುವ ಸಮಯದಲ್ಲಿ ಮಾಸಿಕವಾಗಿ ತಿಂಗಳಿಗೆ 1 ಸಲ ಡಿಬೇಟ್ ಅಂತ ಮಾಡ್ತಾ ಇದ್ರು. ಅದರಲ್ಲಿ ಪ್ರತಿಯೊಂದು ಕ್ಲಾಸ್ನವರಿಗೂ ಒಂದೊಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕಿತ್ತು. ಆ ಸಮಯದಲ್ಲಿ ನಮಗೊಮ್ಮೆ ನಮ್ಮ ಕ್ಲಾಸ್ ಟೀಚರ್ ಇದ್ದವರು, ಪ್ರೇಮ ಟೀಚರ್ ಇರಬೇಕು, ಅವ್ರು ಹೇಳಿದ್ರು ಎಲ್ಲರೂ ಡ್ಯಾನ್ಸ್ ಮಾಡೋದು, ಕೋಲಾಟ, ಟಮ್ಕೆ ಇಂಥದ್ದೆಲ್ಲ ಮಾಡ್ತಾ ಇದ್ರು. ಈ ಸಲ ನಮ್ಮ ಕ್ಲಾಸಿಂದ ಒಂದು ವಿಭಿನ್ನವಾದದ್ದು ಏನಾದರೂ ಶೋ ಕೊಡಬೇಕು ಅಂತ ಹೇಳಿದೆ. ನನ್ಗೆ ಗೊತ್ತಿಲ್ಲ, ನನ್ನಲ್ಲಿ ಆಗ ಏನೋ ಅದು ಇತ್ತಿರಬೇಕು, ಕಲಾವಿದೆಯ ಇದು. ಅದಕ್ಕೆ ಅವ್ರು ನನ್ನನ್ನು ನಿಲ್ಲಿಸಿ ಹೇಳಿದ್ರು, ನೀನು ಒಂದು ನಾಟಕ ಮಾಡಿಸು ನೋಡೋಣ ಅಂತ ಹೇಳಿದ್ರು. ನಂತರ ಏನು ವಸ್ತು ಇರಲಿಲ್ಲ, ಆದರೆ ನಮ್ಮ ಮನೇಲಿ ಇದ್ದ ನನ್ನ ಅಜ್ಜಿ ದಂಡನಾಯಕಿ ಅವಳದು ಏನು ಅದೇನು ಭಾಳ ಕಷ್ಟ, ನಾವು ಹುಡುಕು ಅಂತ. ಆಗ ನಮ್ಮ ಮನೇಲಿ ಒಂದು ಪುಸ್ತಕ ಇತ್ತು, ವಾಲಿವಧೆ ಅಂತ. ಅದು ಕಥೆಯ ರೂಪದಲ್ಲಿತ್ತು. ನಾನು 7ನೇ ತರಗತಿಯಲ್ಲಿ ಆ ವಾಲಿವಧೆ ಅಂತ ಕಥೆಯನ್ನಿದ್ದು ಅದು ಪಾತ್ರಗಳನ್ನಾಗಿ ವಿಂಗಡಿಸಿ, ವಾಲಿ, ತಾರಾದೇವಿ, ಅಂಗದ, ಈ ಥರ ಎಲ್ಲ ವಿಂಗಡಿಸಿ ನಾನು ನಾಟಕವನ್ನು ಮಾಡಿದ್ದೆ. ಮತ್ತು ಅದಕ್ಕೆ ಇದಕ್ಕೆ ಸುಗ್ರೀವ ಯಾರಾಗ್ಬೋದು, ನಾನು ವಾಲಿ ಪಾತ್ರ ಮಾಡಿದ್ದೆ. ಅದು ನನ್ನದೇ ನಿರ್ದೇಶನ ಮತ್ತು ನನ್ನದೇ 7ನೇ ಕ್ಲಾಸಲ್ಲಿ. ಅದು ನನ್ನ ಪ್ರಥಮವಾದಂಥ ಒಂದು ರಂಗ ಪ್ರವೇಶ ಅಂತ ಹೇಳ್ಬೋದು. ಆಗ ನಮ್ಮ ಅದೇ ಪ್ರೇಮಿ ಟೀಚರ್ ಕ್ಲಾಸ್ ಟೀಚರ್ ಆಗಿದ್ರು. ಅವರ ಮಗ ಇದ್ದ, ಅವನು ರಂಜನ್ ಅಂತ, ಈಗ ಅವನೆಲ್ಲೋ ವಿದೇಶದಲ್ಲಿರಬೇಕು, ಅವ್ನು ಚಿಕ್ಕವನಿದ್ದ. ಆಗ ಅವರು ನಾನು ಕೊಡುವಂತಹ ಅಲ್ಲಿ ರಿಹರ್ಸಲ್ ನೋಡಿ, ಭಾರಿ ಚೆನ್ನಾಗಿ ಮಾಡ್ತಿದ್ಯಲ್ಲ, ಹಾಗೆ ನನ್ನ ಮಗನಿಗೊಂದು ಪಾತ್ರ ಕೊಡು ಅಂತ. ಅವ್ನು 3 ವರ್ಷದ ಮಗು, ಅಷ್ಟರವರೆಗೆ ಅಂಗದ ಪಾತ್ರ ಇರಲಿಲ್ಲ. ನಾನು ಆ ಮಗುವನ್ನು ತಗೊಂಡು ಬಂದು ನನ್ನ ಮಗ ಅಂತ, ಅಂದರೆ ಯುದ್ಧಕ್ಕೆ ವಾಲಿ ಹೋಗುವಾಗ ಅವನ ಕಾಲಿಗೆ ಹಿಡಿದು ಅಪ್ಪ ನಾನು ಬರ್ತೇನೆ ಅಂತ ಆ ಥರನು ಈ ಥರದ್ದೆಲ್ಲ ಮಾಡಿದ್ದೆ. ನಾನದು ಅಷ್ಟು ಗಂಭೀರವಾಗಿ ಈಗ ಕೂತಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಳೆದ ವರ್ಷ ನಾವು ಒಂದು ಹಿರಿಯಡ್ಕದಲ್ಲಿ ಒಂದು ಕಡೆ ಹೋದಾಗ ನಮ್ಮ ಟೀಚರ್ ಒಬ್ಬರು ಸಿಕ್ಕಿದ್ರು. ಅವರಾಗ ನಾನು ಬಹಳ ನಮ್ಮ ಪ್ರಾಥಮಿಕ ಶಾಲೆ ಟೀಚರ್, ಅವ್ರು ರಿಟೈರ್ಡ್, ವಯಸ್ಸಾಗಿದೆ. ಅವ್ರ ಹತ್ರ ಹೇಳಿದೆ, ನಾನು ಪೂರ್ಣಿಮಾ ನೆನಪಿದೆ ಅಂತ. ಓ, ವಾಲಿ ವಧೆ ನಿರ್ದೇಶನ ಮಾಡಿದವಳಲ್ವ ನೀನು, ಅಷ್ಟು ನೆನ್ಪಿಟ್ಕೊಂಡಿದ್ದಾರಲ್ಲ ನಮ್ಮನ್ನ. ಅದು ಮೊದಲ ರಂಗ ಪ್ರವೇಶ ಅಂತ ನಾನು ಅಂದ್ಕೊಳ್ಳೋದು. ಮತ್ತೆ ಈ ನೃತ್ಯದ ವಿಷಯ ನಾನಿಲ್ಲ, ಆದರೆ ನೃತ್ಯದಲ್ಲಿ ಯಾರಿಗೆ ಆಸಕ್ತಿ ಉಂಟು ಅವರಿಗೆಲ್ಲ ನಾನು ಸ್ಟೆಪ್ ಹೇಳ್ತೀನಿ. ನನಗೇನು ಗೊತ್ತಿಲ್ಲ, ಅಂದರೆ ಆ ಒಟ್ಟು ಕಲೆಯ ವಿವಿಧ ಪ್ರಕಾರಗಳಲ್ಲಿ ಏನೋ ಒಂದು ತೊಡಗಿಸಿಕೊಳ್ಳುವಂಥ ಆಸಕ್ತಿ ಅದು ಮೊದಲಿಂದ ಇತ್ತು. ಖಂಡಿತ. ನಿಮಗೆ ಮನೇಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಾ ಅಂತ? ಅದನ್ನು ನನಗೆ ಅದು ಸಪೋರ್ಟು ಹಾಗೆಂತ ಗೊತ್ತಾಗೋದಿಲ್ಲ, ಯಾಕಂದರೆ ಶಾಲೆಯಲ್ಲಿ ಇದ್ದಾಗ ಭಾಗವಹಿಸ್ತಿದ್ದೆ. ಆದರೆ ಹೊರಗೆ ನಾಟಕದಲ್ಲಿ ಅಭಿನಯ ಇದೆಲ್ಲ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ. ಅದೇನಿದ್ರು ನಾನು ಮದುವೆ ಆದ ನಂತರ ನಾಟಕಗಳಲ್ಲಿ ಅಭಿನಯಿಸಿರೋದು. ಇದು ಸ್ಕೂಲಲ್ಲಷ್ಟೇ. ಆನಂತರ PUCಯಲ್ಲಿ ಹಿರಿಯಡ್ಕದಲ್ಲಿ ಒಂದು ಸ್ಕೂಲ್ ಡೇಗೆ ಇರುತ್ತಲ್ಲ, ಕಾಲೇಜ್ ಡೇ, ಆಗ ಒಂದು ನಾಟಕ ಮಾಡಿದರು, ಭೌಮಾಸುರ ಅಂತ. ಅದರಲ್ಲಿ ನನಗೆ ಪೃಥ್ವಿದೇವಿ ಅಂತ ಒಂದು ಪಾತ್ರ ಕೊಟ್ಟಿದ್ದರು. ನನಗಂತೂ ಭಾಳ ಹೆದರಿಕೆ.
ಆದರೆ ನಾಟಕ ಆದಮೇಲೆ ನಮ್ಗಾಗ ಸದಾನಂದ ಮಾಸ್ಟರ್ ಅಂತ ಇದ್ರು ಆಂಗ್ಲ ಉಪನ್ಯಾಸಕರು. Okay. ಅವರಂದ್ರೆ ತುಂಬ ಭಯ ನಮಗೆ. ಅವರು ಕ್ಲಾಸ್ ಎಲ್ಲಿದ್ದಾಳೆ ಅವಳು ಹುಡುಗಿ ಅಂತ ನಾನು ಹುಡುಕಿಕೊಂಡು ಬಂದು, ಇವತ್ತು ನೀನು ನಮ್ಮ ಕಾಲೇಜಿನ ಮರಿದು ಏನು ನಿನ್ನೊಳಗೊಂದು ಸರಸ್ವತಿ ಇದ್ದಾಳೆ ಅಂತ ಹೇಳಿದರು. ಅದು ನನಗೆ ಇದುವರೆಗೆ ಸಿಕ್ಕಿದ ದೊಡ್ಡ ಪ್ರಶಸ್ತಿ ಅಂತ. ಆನಂತರ ಅಲ್ಲಿಗೆ ಹೋಗಿತ್ತು. ಆಮೇಲೆ MGM ಕಾಲೇಜಲ್ಲಿ ನನ್ನ 3 ವರ್ಷದ ಪದವಿ ತರಗತಿಯಲ್ಲಿ ಏನೂ ಇಲ್ಲ. ಯಾಕಂದರೆ ಆ ದೊಡ್ಡ ಊರಿನ ನಾನು ಒಂಥರ ಬೇಬೇಕನೆ, ಯಾಕಂದ್ರೆ ಹಳ್ಳಿಯ ಪರಿಸರ ಹಾಗೆ ಅಲ್ಲಿ ಆ ದೊಡ್ಡ ಸಮುದ್ರಕ್ಕೆ ತೆರ್ಕೊಂಡಾಗ ಏನಿಲ್ಲ, ನಾನು ಬಾವಿ ಕಪ್ಪೆ. ಅದರಿಂದಾಗಿ ಕಾಲೇಜ್ ಹೋಗೋದು ಮನೆಗೆ, ಕಾಲೇಜ್ ಮನೆ ಅಷ್ಟಕ್ಕೆ 3 ವರ್ಷ ಸೀಮಿತ ಆಗಿತ್ತು. ಆಮೇಲೆ ಒಬ್ಬ ಕಲಾವಿದೆಯಾಗಿ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಹೊರಗೆ ಬರಲಿಕ್ಕೆ ಕಾರಣ ನನ್ನ ಮದುವೆಯ ನಂತರ ನನ್ನ ಗಂಡ. ಓಕೆ, ಅಷ್ಟರೊಳಗೆ ಇಲ್ಲ, ಆಮೇಲೆ ಸೈಲೆಂಟ್ ಅಂತ. ಓಕೆ, ಒಟ್ಟಿನಲ್ಲಿ ಹೇಳೋದಾದ್ರೆ ನಿಮ್ಮ ಒಂದು ಶಾಲಾ ಜೀವನದಲ್ಲಿ ಕೂಡ ನಿಮಗೆ ಟೀಚರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅಲ್ವಾ, PUC ವರೆಗೆ ಅಲ್ವಾ? ಖಂಡಿತ. ಎಸ್, ಇನ್ನು ಇವಾಗ ಫ್ರಮ್ ಮೂವಿಯ ಬಗ್ಗೆ ಕೇಳೋದಾದ್ರೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಯಾಕಂತಂದ್ರೆ ಮೊನ್ನೆ ನಾನು ನಿಮ್ಮನ್ನ TV ಯಲ್ಲಿ ನೋಡಿದೆ, ಇವತ್ತು ಬಟ್ ನಮ್ಮ ಕಣ್ಣೆದುರಿಗೆ ಕುತ್ಕೊಂಡಿದ್ದೀರಾ, ತುಂಬಾನೇ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಕೇಳೋದಾದ್ರೆ ನಿಮಗೆ ಈ ಒಂದು ಮೂವಿಯಲ್ಲಿ ಅಭಿನಯಿಸುವಂತ ಅವಕಾಶ ಹೇಗೆ ಸಿಕ್ತು ಅಂತ? ಇದು ದೇವರು ಕೊಟ್ಟದ್ದು ಅಂತ ಹೇಳ್ತೀವಿ ಆ ರೀತಿ. ಯಾಕೆಂದರೆ ನಾನು ಮೊದಲಿನ ಹಂತದಲ್ಲಿ ಸು ಕಲಾವಿದರ ಪಟ್ಟಿಯಲ್ಲಿ ನಾನು ಇರಲಿಲ್ಲ. ಅಲ್ಲಿ ಅವರು ಅದಕ್ಕೆ ಬೇಕಾದಂತಹ ಕಲಾವಿದರ ಆಯ್ಕೆಯನ್ನು ಅವರದೇ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ. ಮಾಡಿ ಇನ್ನು ಏನು ಶೂಟಿಂಗ್ ಶುರುವಾಗಬೇಕನ್ನುವಾಗ ನನ್ನ ಪಾತ್ರಕ್ಕೆ ಯಾರನ್ನೋ ಅವರು ಆಯ್ಕೆ ಮಾಡಿದ್ರಲ್ಲ, ಅಲ್ಲಿ ಏನೋ ಅದು ಆಗಲಿಲ್ಲ. ಆಗ ಅವರಿಗೆ ಕೂಡಲೇ ಒಬ್ಬ ಕಲಾವಿದೆ ಬೇಕಿತ್ತಂತೆ. ಹಾಗೆ ಅವರು ಹುಡುಕ್ತಾ ಇರುವಾಗ ನನ್ನ ಬಗ್ಗೆ ಯಾರೋ ಹೇಳಿದ್ದಾರೆ. ಮತ್ತು ಅವರದೇ ರೀತಿಯಲ್ಲಿ ಅವರು ಆಗ್ಬೋದಾ ಆ ಪಾತ್ರಕ್ಕೆ ಅಂತೆಲ್ಲ ಮಾತಾಡಿಕೊಂಡು ನನ್ನ ನಂಬರನ್ನು ಯಾರ್ಯಾರ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ನನಗೆ ಫೋನ್ ಮಾಡಿದ್ದಾರೆ. ಅದು ನನಗೆ ರಾಜ್ಬಿ ಶೆಟ್ಟಿಯವರ ಸಿನಿಮಾ ಅಂತಲೂ ಗೊತ್ತಿಲ್ಲ, ಹೇಳಿದವರ ಹೆಸರು ಕೂಡ ಗೊತ್ತಿಲ್ಲ. ಅಂದರೆ ಯಾರೋ ಒಂದು ಫೋನ್ ಮಾಡಿದರು, ಕನ್ನಡದಲ್ಲಿ ಮಾತಾಡಿದರು, ನಾವೊಂದು ಸಿನಿಮಾ ಮಾಡ್ತಾ ಇದ್ದೇವೆ, ನೀವು ಪೂರ್ಣಿಮಾ ಸುರೇಶ್ ಎಲ್ಲ, ನಮ್ಮಲ್ಲಿ ಒಂದು ಪಾತ್ರ ಇದೆ, ಅದು ನಿಮಗೆ ಹೊಂದಿಕೆ ಆಗ್ಬೋದು ಅಂತ ನಾವು ಅಂದ್ಕೊಳ್ತಿದ್ದೇವೆ, ಒಮ್ಮೆ ಭೇಟಿ ಆಗ್ಬೋದಾ ನಿಮ್ಮ ಹತ್ರ ಒಂದು ಒಳ್ಳೆ ಪಾತ್ರ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಸಿನಿಮಾ ಗೊತ್ತಿಲ್ಲ, ಪಾತ್ರ ಗೊತ್ತಿಲ್ಲ, ಏನಿಲ್ಲ, ನಿಮ್ಗೆ ಸರಿ ಹೊಂದ್ಬೋದು ಅಂತ ಅನ್ನಿಸ್ತದೆ, ಅದಕ್ಕೆ ನಿಮ್ಗೆ ಆಸಕ್ತಿ ಇದ್ರೆ ಒಮ್ಮೆ ಭೇಟಿ ಆಗ್ಬೋದಾ ಅಂತ ಕೇಳಿದ್ರು. ಎಲ್ಲಿ ಅಂತ ಕೇಳಿದ್ರೆ, ಮಂಗಳೂರಿಗೆ, ನಾವು ಮಂಗಳೂರಿಗೆ ಇರ್ತೇವೆ, ಮಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ನಾನು ಯಾರೋ ಬೆಂಗಳೂರಿನವ್ರು ಇರ್ಬೋದು ಅಂತೇಳಿ ಹಾಗೆ ಅಂದ್ಕೊಂಡೆ. ನಾನು ಆ ನಂಬರ್ ಕೂಡ ಸೇವ್ ಮಾಡಿ ಹೇಳ್ತೇನೆ ಅಂತ ಇಟ್ಟೆ, ಮತ್ತು ನಾನು ಅದನ್ನು ಮರ್ತು ಬಿಟ್ಟೆ. ಆಮೇಲೆ ಅದರ ಮರುದಿನ ನನ್ನ ಮಗನ ಹತ್ರ ಮಾತಾಡೋಗಳಿದೆ, ಯಾರೋ ಒಂದು ಹೀಗೆ ಸಿನಿಮಾಕ್ಕೆ ಏನೋ ಫೋನ್ ಮಾಡಿದ್ರು, ಯಾರು ನೋಡೋಣ ನಂಬರ್ ಅಂತ. ನಂಬರ್ ಇಲ್ಲ ನನ್ನ ಹತ್ರ, ಯಾಕಂದ್ರೆ ನಾನು ಸೇವ್ ಮಾಡಲಿಲ್ಲ. ಮತ್ತೆ ಟೈಮನ್ನು ನೆನಪು ಮಾಡ್ಕೊಂಡು ಹುಡುಕಿದೆ. ಮತ್ತೆ ಮಗ ಹೇಳಿದ, ನೋಡುವಮ್ಮ ನನಗೆ ಮಧ್ಯಾಹ್ನ ನಂತರ ರಜೆ ಉಂಟು, ನಾನು ಕರ್ಕೊಂಡು ಹೋಗ್ತೇನೆ ಮಂಗಳೂರಿಗೆ, ಹೋಗುವ ಅಂತ. ಆಗ ಹುಡುಕಿ ಮತ್ತೆ ಫೋನ್ ಮಾಡಿದೆ ನಾನು, ಹೀಗೆ ನಾಳೆ ಮಧ್ಯಾಹ್ನ ಬರ್ಬೋದಾ, ಶುಕ್ರವಾರ ಅಂತ ಹೇಳಿದೆ, ಇದೇನು ಬುಧವಾರನೇನು. ಆಯಿತು ಬನ್ನಿ ಅಂತ ಹೇಳಿದರು. ಎಲ್ಲಿ ಬರಬೇಕು ಅಂತ, ನೀವು ಬಲ್ಲಳ ಹೋಟ್ಲು ಯಾವುದೋ ಒಂದು ಫೈರ್ ಆಫೀಸ್ ಏನೋ ಇದೆಯಲ್ಲ, ಅಲ್ಲೇ ಬಂದು ನೀವು ನನಗೆ ಫೋನ್ ಮಾಡಿ ಅಂತ ಹೇಳಿದರು. ಆಯಿತು ಅಂತ ಹೋದ್ವಿ. ಏನು ಯಾರ ಫಿಲ್ಮ್ ಏನೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಫೋನ್ ಮಾಡಿದೆವು, ಎಲ್ಲಿ ಬರಬೇಕು, ಬಂದಿದ್ದೇನೆ ಇಲ್ಲಿಗೆ ಅಂತ. ನಿಮ್ಗೆ ಗೊತ್ತಿಲ್ವ ರಾಜ್ಬಿ ಶೆಟ್ಟಿಯವರ ಆಫೀಸ್ ಅಂತ ಹೇಳಿ ಯಾರು ಹೇಳ್ತಾರೆ. ರಾಜ್ಬಿ ಶೆಟ್ಟಿಯವರು ಇದು, ಮತ್ತು ನನ್ನ ಮಗನ ಹತ್ರ ಎಂತ ರಾಜ್ಬಿ ಶೆಟ್ಟಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದೆ. ಮತ್ತು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಆಫೀಸ್ ನೋಡಿದೆ. ಇದು ನನ್ನ ಮನಸ್ಸಿಗೆ ಒಂದು ಅರ್ಥ ಆಯಿತು. ಫಸ್ಟ್ ನಾನು ನಿರ್ದೇಶಕರನ್ನು ಭೇಟಿಯಾದೆ, ತುಮಿನಾಡವರನ್ನು. ಅವ್ರು ನಂಗೆ ವಿಷಯ ಹೇಳಿದರು, ನಾನೇ ನಿರ್ದೇಶಕ, ಕತೆ ನನ್ನದೇ, ಮತ್ತು ಕಥೆಯ ಬಗ್ಗೆ ಪೂರ್ತಿ ಅಂದರೆ ಕತೆ ಹೇಳಿದರು, ನನ್ನ ಪಾತ್ರದ ಬಗ್ಗೆ ಹೇಳಿದರು, ಮತ್ತು ಒಂದು ಸನ್ನಿವೇಶದ ಬಗ್ಗೆ ಹೇಳಿ ಇದನ್ನು ಒಂದು ಅಭಿನಯ ಮಾಡ್ಬೋದಾ ಕೇಳಿದರು. ಅದು ಮಾಡಿದೆ. ಮತ್ತು ಅವ್ರು ಹೇಳಿದ್ರು, ನಮಗೆ ಈ ಪಾತ್ರಕ್ಕೆ ನೀವು ಹೊಂದಿಕೆ ಆಗ್ತೀರಿ, ನಿಮಗೆ ಆಗ್ಬೋದಾ ಅಂತ ಕೇಳಿದರು. ಹಾಗೆ ಆಗಲೇ ಮತ್ತೆ ಡೇಟ್ ಎಲ್ಲ ಕಳಿಸಿಕೊಟ್ಟಿದ್ದಾರೆ. ಅದು ಆಗಲೇ ಅಂದರೆ ಯಾಕಂದರೆ 18ಕ್ಕೇನೋ ಶೂಟಿಂಗ್ ಶುರು ಆಯಿತು, ಸೆಪ್ಟೆಂಬರ್ ಇರಬೇಕು. ನಾನು ಹೋದದ್ದೇ 10-11 ತಾರೀಕಿಗೆ. ಹಾಗೆ ಪಟ್ಟ ಅಂತ ಹೆಚ್ಚು ಆಲೋಚನೆ ಮಾಡಲಿಕ್ಕೆ ಅಲ್ಲಿ ಸಮಯ ಇರಲಿಲ್ಲ. ಆಯ್ಕೆ ಆದೆ, ಮತ್ತು ಶೂಟಿಂಗ್ ಶುರುವಾಯಿತು. ಓಕೆ, ಇವಾಗ ರಾಜ್ಬಿ ಶೆಟ್ಟಿಯವರ ಮೂವಿ ಫ್ರಮ್ ಅವರ ಮೂವಿಯಲ್ಲಿ ನಿಮಗೆ ಬೇಬಿಯಕ್ ಅನ್ನುವಂತಹ ಪಾತ್ರ ಸಿಕ್ಕಿದಾಗ ಓಕೆ ನೀವು ಸೆಲೆಕ್ಟ್ ಕೂಡ ಆಗ್ತೀರಾ, ಬಟ್ ಆವಾಗ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅಂತ? ನಿಜವಾಗ್ಲೂ ಸ್ತಬ್ಧ ಆದ ಹಾಗೆ ಒಮ್ಮೆ, ಏನು ವರ್ಕ್ ಆಗ್ತಿರ್ಲಿಲ್ಲ ಆಗ. ಆದರೆ
ನಾನು ನಂಬ್ಕೊಳ್ಳೋದೇನೆಂದರೆ, ನೀವು ಯಾವುದೇ ಒಂದು ಥಾಟ್ಸನ್ನು ಅದಕ್ಕೆ ಬಲ ಕೊಡ್ತಾ ಇದ್ರೆ ಅದು ವಾಸ್ತವದಲ್ಲಿ ನಿಜ ಆಗುತ್ತೆ ಅಂತ. ನಾನು ಕಾಂತಾರ ಅದಕ್ಕಿಂತ ಮೊದಲು ಒಂದು ಮೊಟ್ಟೆ ಕತೆ ಇದು ನೋಡಿದಾಗೆಲ್ಲ ಅಲ್ಲಿ ಹೆಣ್ಣು ಪಾತ್ರಗಳನ್ನ ನೋಡಿದಾಗಲ್ಲ ನಾನು ಅಲ್ಲಿದ್ರೆ ಒಮ್ಮೆ ರಾಜ್ಬಿ ಶೆಟ್ಟಿ ಅವರ ಸಿನಿಮಾದಲ್ಲಿ ನನಗೆ ಸಿಕ್ಕಿದ್ರೆ ಅಂತ ಕಲ್ಪಿಸ್ಕೊಂಡೇ ಸಿನಿಮಾ ನೋಡ್ತಾ ಇದ್ದೆ. ಅದು ನಾನು ಹೇಳೋದು, ನಾವು ಆಲೋಚನೆ ಮಾಡಿದ ಯೂನಿವರ್ಸ್ ಅದು ರಿಸೀವ್ ಮಾಡ್ತದೆ ಏನೋ, ಅದನ್ನು ಯಾವಾಗಲೂ ಒಮ್ಮೆ ಕೊಡ್ತದೆ ಅಂತ. ಆ ನಿಟ್ಟಿನಲ್ಲಿ ನನ್ಗದೊಂದು ಕನಸಾಗಿತ್ತು, ರಾಜ್ಬಿ ಶೆಟ್ಟಿ ಅವರ ಸಿನಿಮಾದಲ್ಲಿ ಮಾಡಬೇಕು, ಅವರು ಏನೋ ಒಂದಂಗಂದು ಹೇಳ್ಕೊಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ಅದು ಕನಸು ನಿಜ ಆಗಿದೆ. ಖಂಡಿತ ಅಲ್ವಾ. ನೀವಿವಾಗ ಹೇಳಿದ್ರಿ ಅವರು ತುಮಿನಾಡ್ ಸರ್ ನಿಮ್ಗೆ ಸ್ಟೋರಿಯನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಆವಾಗ ನೀವೇನಾದ್ರೂ ಅನ್ಕೊಂಡಿದ್ರ ಈ ಮೂವಿ ಇಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ಕಾಣ್ತದೆ ಅಂತ ಏನಾದ್ರೂ ಐಡಿಯಾ ಬಂದಿತ್ತಾ ನಿಮ್ಗೆ ಅಂತ? ಆವಾಗ ಏನು ಆಲೋಚನೆ ಮಾಡ್ಲಿಲ್ಲ. ಆಗ ಅವ್ರು ಹೇಳ್ಕೊಡುವಾಗ ನನ್ಗೆ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಈ ಪಾತ್ರ, ನಾನು ಚೆನ್ನಾಗಿ ಮಾಡ್ತೇನೆ ಇಲ್ವಾ, ತುಂಬಾ ಚೆನ್ನಾಗಿ ಮಾಡ್ಬೇಕೀಗ, ಇಷ್ಟೇ. ಮತ್ತೆ ಯಾವ ಕ್ಷಣ ನಾನು ತುಮಿನಾಡ್ ಸರನ್ನು ಭೇಟಿ ಆದ್ನ ಆ ಕ್ಷಣವೇ ಅವ್ರ ಗುರು ಆಗಿದ್ದಾರೆ, ನಾನು ಅಲ್ಲಿ ಶಿಷ್ಯ ಆಗಿದ್ದೇನೆ. ಯಾಕಂದ್ರೆ ಅಲ್ಲಿಂದಲೇ ಅವರು ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ನಾನು ಇದುವರೆಗೆ ಕಂಡದ್ರಲ್ಲಿ ಅತ್ಯಂತ ಒಳ್ಳೆ ಟೀಚರ್ ಅವರು. ಸಣ್ಣ ಸಣ್ಣ ನಾನು ಅಂದ್ಕೊಳ್ಳೋದು, ಅವರೊಬ್ಬ ನಿರ್ದೇಶಕ ಅಂದ್ರೆ ಯಾರು ಕಲಾವಿದ ಆಗ್ತಾರೆ ಅಂದ್ರೆ ಒಳಗಣ್ಣನ್ನ ತೆರೆದುಕೊಂಡವರು. ಆ ಸೂಕ್ಷ್ಮತೆ ಮತ್ತು ಆ ಸಂವೇದನೆ ಇರಬೇಕು ಅವರಲ್ಲಿ. ನಿಮ್ಮ ಕಷ್ಟ ಸಂತೋಷ ಎರಡಕ್ಕೂ ತುಡಿತಾ ನನ್ನಲ್ಲಿ ಇದ್ರೆ ಮಾತ್ರ ನಾನು ಕಲಾವಿದ ಆಗ್ಲಿಕ್ಕೆ ಸಾಧ್ಯ. ಅದನ್ನು ನಾನು ಅವರಲ್ಲಿ ಗುರುತಿಸಿದ್ದೇನೆ. ಅದರಿಂದಾಗಿ ನೀವು ಫಿಲ್ಮ್ ನೋಡ್ಬೋದು, ಅದರಲ್ಲಿ ಚಿಕ್ಕ ಚಿಕ್ಕ ಕೆಲವು ಅಂಶಗಳನ್ನು ಎಷ್ಟು ಜಾಗ್ರತೆಯಲ್ಲಿ ಪೋಣಿಸಿದ ಹಾಗೆ, ಈಗ ಹೂ ಕಟ್ಟುವ ಹಾಗೆ ಅದು ಮಾಡಿದ್ದಾರೆ. ಅದನ್ನ ನನಗೆ ಮೊದಲ ಭೇಟಿಯಲ್ಲಿ ಅವರು ನಾನಾಗನ್ಸಿ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ಎಷ್ಟು ಚಿಕ್ಕ ಹುಡುಗನ ಥರ ಇದ್ದಾರಲ್ಲ, ಎಷ್ಟು ಬುದ್ಧಿವಂತರಿದ್ದಾರೆ ಇವರು ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಒಳಗೆ. ಮತ್ತೆ ನನ್ನಲ್ಲಿ ಇದ್ದದ್ದು ಒಂದೇ, ಆ ಕ್ಷಣದಲ್ಲಿ ನನಗೆ ಯಾವ ಬ್ಯಾನರ್ ಅನ್ನೋಗಿಂತ ನಾನು ಚೆನ್ನಾಗಿ ಮಾಡಬೇಕೀಗ, ನನ್ನಿಂದಾಗಿ ಆ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಅಂದರೆ ಎಲ್ಲ ಲೋಪ ಬರದ ರೀತಿಯಲ್ಲಿ ತುಂಬ ಚೆಂದ ಆ್ಯಕ್ಟಿಂಗ್ ಮಾಡಬೇಕು, ಬರ್ತದೋ ಇಲ್ವೋ ದೇವರೇ ಬರ್ತದೆ, ನಾನು ಅಷ್ಟೇ ಇತ್ತು ಅವಾಗ. ಆದರೆ ಒಂದು ಗೊತ್ತಿತ್ತು, ಸಿನಿಮಾ ಸೋಲೋದಿಲ್ಲ ಅನ್ನೋದು ನನ್ನ ಒಳ ಮನಸ್ಸಿಗೆ ಗೊತ್ತಿತ್ತು. ಸಿನಿಮಾ ಅಂತೂ ಸೋಲೋದಿಲ್ಲ, ಆದರೆ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಮೊದಲಿನದಾಗಿತ್ತು ಅಲ್ವಾ. ಎಸ್, ಇನ್ನೊಂದು ಕೇಳಬೇಕು, ಈ ಮೂವಿ ಅನ್ನುವಂಥದ್ದು ಫುಲ್ ಎಂಟರ್ಟೈನ್ಮೆಂಟ್, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸೊ ನನಗನ್ಸಿದ್ದು ಇವಾಗ ನಾನು ಥಿಯೇಟ್ರಲ್ಲಿ ನೋಡುವಾಗ ಫುಲ್ ನಾನ್ ಸ್ಟಾಪ್ ನಕ್ಕಿದ್ದೇನೆ ಅಂತ ಅನ್ಸುತ್ತೆ. ಬಟ್ ನಿಮ್ಗಲ್ಲಿ ಇವಾಗ ಶೂಟಿಂಗ್ ಮಾಡುವಾಗ ಕೆಲವೊಂದು ಕಡೆಯಲ್ಲಿ ಕಾಮಿಡಿ ಇರ್ತಾ ಇತ್ತು, ಕೆಲವೊಂದು ಕಡೆಯಲ್ಲಿ ಸೀರಿಯಸ್ ಪಾರ್ಟ್ ಇರ್ತಾ ಇತ್ತು, ಕೆಲವೊಂದು ಕಡೆಯಲ್ಲಿ ಮಿಕ್ಸ್ ಪಾರ್ಟ್ ಇರ್ತಾ ಇತ್ತು. ಸೊ ನೀವು ಆ ಮೂಮೆಂಟಲ್ಲಿ ನಿಮಗೆ ನಗು ಬರ್ತಾ ಇರಲಿಲ್ವಾ ಹೇಗೆ ಅಂತ? ಕೆಲವು ಸಂದರ್ಭದಲ್ಲಿ ಬಂದಿದೆ. ಮುಖ್ಯವಾಗಿ ನಮಗೆ ಸಿನಿಮಾ ನೋಡೋಕೆ ಕೂಡ ಅನಿಸಿದ್ದು, ರವಿ ಅಣ್ಣನಿಗೆ ನೀರು ತಂದು ಕೊಡ್ತೀನಿ ನೋಡಿ, ಚಹಾ ಕುಡ್ದ ನೀರಿಗೆ ಏನು ಗ್ಲಾಸಿಗೆ ತೊಳೆದಿರೋದಿಲ್ಲ, ಅದಕ್ಕೆ ನೀರು ಹಾಕಿಕೊಂಡು ಅದು ಕೊಟ್ಟು ನಾನು ನಿಲ್ಲುವಾಗ ನಂಗೆ ಒಳಗಿಂದ ಏನು ಜೋರು ನಗು ಬರ್ತದೆ. ಅವರೊಂದು ಹೀಗೆ ತಗೊಳ್ತಾರೆ, ಮತ್ತೆ ಹೀಗೆ ನೋಡಿ ವಾಪಸ್ ಕೊಡ್ತಾರಲ್ಲ, ಆಗ ನಂಗೆ ಒಳಗಿನ ನಗು ಬಂದು ತುಂಬ ಕಂಟ್ರೋಲ್ ಮಾಡ್ತಾ ಇದೆ. ಮತ್ತೆ ಆ ನಿದ್ದೆ ಬರುವಂಥ ಒಂದು ಸನ್ನಿವೇಶ ಇದೆಯಲ್ಲ, ಅದು ಆ್ಯಕ್ಟ್ ಮಾಡುವಾಗ ನಾನು ಪ್ರಿಪೇರ್ ಆಗಿದೆ, ನಗು ಬರ್ತಿಲ್ಲ, ಸೀರಿಯಸ್ ನಾನು ಚೆನ್ನಾಗಿ ಬರಬೇಕು ಅಂತ, ಅಯ್ಯೋ ಬರ್ತಾ ಇಲ್ವಾ ಆ ಹೆದರಿಕೆಯಿಂದಾಗಿ ನಗು ಹೋಗಿತ್ತು. ಆದರೆ ಅದು ಮುಗ್ದ ನಂತರ ನನ್ನ ನೋಡಿ ಎಲ್ಲ ಕ್ಯಾಮರಾಮ್ಯಾನ್ ಅವರು ಇವರೆಲ್ಲ ನನ್ನ ನೋಡಿ ನಗ್ತಾ ಇದ್ರು, ಬೇಬೇಕಾ ಅಂತ ಹೇಳೆಲ್ಲ ಸನ್ನೆವಾಣಿಗೆಲ್ಲ ಮಾಡಿ ನಗಡ್ತಾ ಇದ್ರು. ಆಗ ನಗು ಬರ್ತಾ ಇತ್ತು. ಆ ಸನ್ನಿವೇಶ ಆಗುವಾಗ ನಗಿಲ್ಲ, ಆದರೆ ಆಚೆ ಹೋದ ನಂತರ ಅದು ರೂಮಿಗೆ ಹೋದ್ವಲ್ಲ ನಾವು, ಈಗ ನಡ್ಕೊಂಡು ಹೋಗ್ತೀವಲ್ಲ ನಿದ್ದೆಯಲ್ಲಿ ಬಂದಾಗಿ, ಮತ್ತೆ ಅವರು ನನ್ನ ಗಂಡ ಪಾತ್ರ ಮಾಡಿದ ವಿಶ್ವನಾಥ ಸಾಯಿಗಳಿದ್ದಲ್ಲ ರಮೇಶನ, ನಂಗುಸ ಅಂತ ಹೇಳಿಕೊಂಡು ಬರ್ತಾರಲ್ಲ, ಅವರು ನಂಗುಸ ಅಂತ ಹೇಳುವಾಗ ನಂಗೆ ಜೋರು ನಗು ಬರ್ತಾ ಇತ್ತು. ಮತ್ತೆ ಈಗ ಸಿನಿಮಾದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೇವೆ ಆ ಹಾಸ್ಯವನ್ನ, ಅದಕ್ಕಿಂತ ಹೆಚ್ಚು ನಾವು ಶೂಟಿಂಗ್ನಲ್ಲಿ ಅದನ್ನು ಖುಷಿ ಪಟ್ಟಿದ್ದೇವೆ ಅಲ್ವಾ. ಒಟ್ಟಿನಲ್ಲಿ ಹೇಳೋದಾದ್ರೆ ಇಡೀ ಶೂಟಿಂಗ್ ನಾವೀಗ ಫಿಲ್ಮಲ್ಲಿ ಹೇಗೆ ಎಂಟರ್ಟೈನ್ಮೆಂಟ್ ಕಾಣ್ತೀವೋ, ನೀವು ಕೂಡ ಶೂಟಿಂಗ್ ಸ್ಪಾಟಲ್ಲಿ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ರಿ ಜಾಸ್ತಿ ಅಲ್ವಾ. ಇವಾಗ ನೀವು ನಿಮ್ಮ ಮಗ ಅಶೋಕ್ ಅಲ್ವಾ, ಆ ಪಾತ್ರವನ್ನ ಒಂದಿರ್ತದೆ. ಸೊ ಅಲ್ಲಿ ಇವಾಗ ಅಶೋಕರವರಿಗೆ ಸುಲೋಚನಾಗಿ ಒಂದು ಡೈವರ್ಟ್ ಆಗ್ತದಲ್ವಾ. ಸೊ ಆ ಒಂದು ಸಿಚುವೇಶನ್ ಹೇಗೆ ಇರ್ತಾ ಇತ್ತು ಅಂತ? ನನಗೆ ನಿರ್ದೇಶಕರು ಮೊದಲೇ ಹೇಳಿದರು, ನನ್ನ ಪಾತ್ರ ಯಾವ ರೀತಿ ಅಂದರೆ ಆಕೆ ಹಳ್ಳಿಯ ಮುಗ್ಧ ಹೆಂಗಸು, ಆದರೆ ಅದು ಕೃತಕತೆ ಅಲ್ಲ, ಆದರೆ ಹೆಚ್ಚು ತೋರಿಸ್ಕೊಳ್ಳೋದು. ಅವಳಿಗೆ ಕೆಲವೊಮ್ಮೆ ದುಃಖ ಇಲ್ಲ, ಅಥವಾ ನೋವಿನ ಇರುವಾಗಿಂತ ಜಾಸ್ತಿ ಅವಳು ಉಳಿದವರೆದ್ರು ನಾಟಕ ಮಾಡ್ತಾಳೆ ಅವಳು. ಆ ನಾಟಕ ಅಂದ್ರೆ ಈ ನಿಮ್ಮ ಕೃತಕ ಆರ್ಟಿಫಿಷಿಯಲ್ ಆತರ ಅವಳು ಇರೋದು ಹಾಗೆ. ಈಗ ಸ್ವಾಮೀಜಿ ಬರ್ತಾರೆ, ಅವಳು ಚಂದ ಡ್ರೆಸ್ ಮಾಡ್ಕೊಂಡು, ನಿಜವಾಗಿ ಮಗನ ಇದಂತ ಒಟ್ಟಾರೆ ಬರೋದಿಲ್ಲ ಅವಳು. ಮತ್ತೆ ಅವಳ ಆ
ಬೇಬೇಕನ ಪಾತ್ರ ಹೇಗೆ ಅಂತ ನೀವು ಸ್ಟಡಿ ಮಾಡ್ಬೇಕಾದ್ರೆ ಮೊದಲಿನ ಸೀನಲ್ಲೇ ಕಾಣಿಸುತ್ತೆ. ಏನೋ ತಾಯಿ ಸತ್ತಾಗ ಓ ಅಂತ ಅಳ್ತಿರ್ತೇನೆ ನೋಡಿ. ಆಗ ಮಗಳು ಉದ್ಬತ್ತಿ ಮಾಡ್ಕೊಂಡು ಒಂದು ಕಿಡಿ ಬೀಳುತ್ತೆ. ಆಗ ತಟ್ಟ ಅಂತ ಅವಳು ಅಳ್ತಾ ಇರ್ತಾಳೆ ಅಂತ ಒಂದು ಹೊಡೆದು ಮತ್ತೆ ತಂಗಿಯನ್ನು ನೋಡಿ ಮತ್ತೆ ಅವಳು ಕಂಟಿನ್ಯೂ ಮಾಡು ಅಂದ್ರೆ ಅದು ಬೇಬೇಕ. ಅಂದ್ರೆ ಅವಳಲ್ಲಿ ಎರಡು ಬಗೆ ಇದೆ. ಅಂದ್ರೆ ಆ ಸ್ವಭಾವ, ಆ ಪಾತ್ರದ ಮುಗ್ಧತೆನೂ ಹೌದು, ಅವಳಿರೋದು ರೀತಿ ಕೂಡ ಹೌದು. ಅವಳಿಗೆ ಅದನ್ನ ಅಡಿಗೆ ಸಿಡ್ಲಿಕ್ಕೆ ಬರುದಿಲ್ಲ. ಹಾಗೆ ತಾನು ದುಃಖದಲ್ಲಿ ಇದ್ದೇನೆ ಅಂತ ಉಳಿದವ್ರು ಅಂದ್ಕೊಳ್ಬೇಕು ಅಂತ ಹೋಗಮ್ಮ ಒಳಗೆ, ನನ್ನ ಮಗ ಇದ್ದಾನೆ, ಅವಳು ನೋಡಿ ನಿನ್ನ ಅಮ್ಮ ಇದ್ದಾರೆ ಅಂದ್ರೆ ಅದಂತ ನಿಜ ದುಃಖ ಅಲ್ಲ ಅವಳದು. ಅವಳು ಅಂದ್ಕೊಳ್ಬೇಕು ಇವ್ರು ಭಾರಿ ಬೇಜಾರಲ್ಲಿ ಇದ್ದಾರಲ್ಲ, ಅದಕ್ಕೆ ಅದು ಅಂದ್ರೆ ಅದು ನೋಡುವಾಗ ಆರ್ಟಿಫಿಷಿಯಲ್ ಏನೋ ಅಲ್ಲ, ಆ ಪಾತ್ರವೇ ಆ ರೀತಿ ಅವಳು ಸ್ವಲ್ಪ ಜಾಸ್ತಿ ಮಾಡಿ ತೋರಿಸ್ಕೊಳ್ಳುವಂಥದ್ದು ಈ ರೀತಿ. ಇದನ್ನು ನನಗೆ ಆರಂಭದಲ್ಲಿ ನಿರ್ದೇಶಕರು ಹೇಳಿದ್ರು, ಆ ಸ್ವಭಾವ ಪಾತ್ರದ. ಹಾಗಾಗಿ ಆ ಸ್ವಭಾವನ ನನ್ನೊಳಗೆ ಇಳಿಸಿಕೊಂಡು ಅದಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಇನ್ನೊಂದು ಕೇಳಬೇಕು, ಬೇಬಿ ಅಕ್ಕ ಅನ್ನೋ ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳೋದಾದ್ರೆ? ನಾನು ನಮ್ಮೂರಲ್ಲಿ ತುಂಬಾ ಬೇಬಿ ಅಕ್ಕನವರನ್ನು ನೋಡಿದ್ದೀನಿ. ಎಲ್ಲ ಕರಿತಾ ಇದ್ದಾರೆ ಇವಾಗ ಬೇಬಿ ಅಕ್ಕ ಅಂತ. ಅಲ್ಲಿ ನನ್ನನ್ನು ಕರೆಯೋದು ಒಂದು, ನಾನು ಕಂಡಿರುವ ಬೇಬಿ ಅಕ್ಕನವರು ಬಹಳ ಬೇಬಿ ಅಕ್ಕರನ್ನು ನೋಡಿದ್ದೇನೆ. ಇಲ್ಲಿ ಬರೋ ಎಲ್ಲ ಪಾತ್ರಗಳು ನಾವು ನೋಡಿರೋ ಪಾತ್ರಗಳೇ ಅಲ್ವಾ, ನೋಡುವ ಕಣ್ಣು ಬೇಕು ಅಷ್ಟೇ. ರವೀಣ್ಣ ಕೂಡ ನಮ್ಮೂರಲ್ಲಿದ್ದಾರೆ, ಪ್ರತಿಯೊಂದೂರಲ್ಲೂ ಇದ್ದಾರೆ. ಅಶೋಕವೇ ಇರ್ಬೋದು. ಅಶೋಕನಂತಹ ಪಾತ್ರಗಳು ಅಂದ್ರೆ ಒಂದು ಭಯವನ್ನ ಅಥವಾ ಒಂದು ಸುಳ್ಳನ್ನ ಸತ್ಯ ಆಗುವ ರೀತಿ, ಅಥವಾ ಸುಳ್ಳನ್ನ ಅಡಗಿಸಿಟ್ಟೋದು ಯಾವ ರೀತಿ ಅದನ್ನು ಹಂತ ಬೆಳೆಯುವಂಥದ್ದು ನಾವು ಇಲ್ಲಿ ಬರ್ತು ಮೈ ಮೇಲೆ. ನಾನು ಕಂಡಿದ್ದೇನೆ ಬಾಲ್ಯದಲ್ಲಿ. ನಮ್ಮ ಹತ್ತಿರದವರೇ ಒಬ್ಬರು, ಅವ್ರಿಗೆ ಮನೆಯಲ್ಲಿ ಸ್ವಲ್ಪ ಗಂಡ ಮತ್ತೆ ಉಳಿದವರಿಂದ ತೊಂದರೆ ಆಗ್ತಂತಿದ್ದಾಗ ವರ್ಷಕ್ಕೊಮ್ಮೆ ಮಾರಣಕಟ್ಟೆ ಇದು ಬರುತ್ತಲ್ಲ ಜಾತ್ರೆ, ಆ ಸಮಯದಲ್ಲಿ ಅವ್ರು ಜೋರು ಅವ್ರಿಗೆ ಮೈ ಮೇಲೆ ಬರೋದು ಅಮ್ಮ ಅಮ್ಮ ಅಂತ. ಆಗ ಅವ್ರಿಗೆ ಮಾರಣಕಟ್ಟೆ ಹೋಗ್ಬೇಕು. ನಿಜವಾಗಿ ನನಗೆ ಆಗ ಅನಿಸ್ತಿತ್ತು, ಇದು ನಿಜವಾಗಿ ದೇವರು ಬಂದಿರ್ಬೋದಾ ಅನ್ನೋಂಥ ಪ್ರಶ್ನೆ ಬಾಲ್ಯದಲ್ಲಿ ನಂಗೆ ಬರ್ತಾ ಇತ್ತು. ಈ ಅಶೋಕನ ಪಾತ್ರ ನೋಡಿದಾಗ ನಂಗೆ ಅದು ನೆನಪಾಗ್ತಾ ಇತ್ತು. ಅಂದ್ರೆ ಯಾಕೆಂದ್ರೆ ಆ ಹಿಡಿದಿಟ್ಟ ಮನಸ್ಸಿಗೊಂದು ಸ್ಪೇಸ್ ಬೇಕಲ್ಲ, ಜಾಗ ಬೇಕಲ್ಲ, ಅದಕ್ಕೆ ಅದು ಆಯ್ಕೆ ಮಾಡ್ಕೊಳ್ತದೆ ಅಂತ. ಅಂತಹ ಆಯ್ಕೆಗಳಲ್ಲಿ ಇದು ಕೂಡ ಒಂದು ಅಂತ ನೋಡಿ. ಮತ್ತೆ ನಿಜವಾಗಿ ಆ ಭಯ ಅನ್ನೋದು ಎಲ್ಲರನ್ನೂ ಕಾಡ್ತದೆ. ಎಲ್ಲರನ್ನೂ ಭಯ ಬೀಳಿಸುವ ಅಶೋಕ ಕೂಡ ತಾನೊಬ್ಬನೇ ಮನೇಲಿ ಅಂತ ಹೇಳಿದಾಗ ಶರ್ಟ್ ನೋಡಿ ಭಯ ಬೀಳ್ತಾನೆ ನೋಡಿ. ಅದು ಸಾಮಾನ್ಯವಾಗಿ ನಮ್ಮ ಒಳಗೆ ಎಲ್ಲರ ಒಳಗೂ ಇರುವಂಥದ್ದು. ಎಸ್, ಇನ್ನೊಂದು ಇವಾಗ ಫ್ರಮ್ ಮೂವಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಇವಾಗ ಕೆಲವೊಂದ್ಸಲ ರವಿಯಣ್ಣ ಪಾತ್ರ ಆಗಿರ್ಬೋದು, ಅಶೋಕರವರ ಪಾತ್ರ ಆಗಿರ್ಬೋದು, ನಿಮ್ಮದು ಬೇಬಿ ಅಕ್ಕ ಪಾತ್ರ ಆಗಿರ್ಬೋದು, ಮತ್ತು ರಾಜ್ಬಿ ಶೆಟ್ಟಿಯವರ ಪಾತ್ರ ಆಗಿರ್ಬೋದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಇಷ್ಟ ಆಗಿರುತ್ತೆ. ಬಟ್ ನಾನು ಕೇಳುವಾಗ ನಿಮಗೆ ವೈಯಕ್ತಿಕವಾಗಿ ಇಷ್ಟದ್ರಲ್ಲಿ ಯಾವ ಒಂದು ಪಾತ್ರ ನಿಮಗೆ ತುಂಬ ಇಷ್ಟ ಆಯಿತು ಅಂತ, ಮತ್ತು ಯಾಕೆ ಅಂತ? ನಾನು ಕಂಡ ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಚೆನ್ನಾಗಿ ಬಂದಿದೆ. ಖಂಡಿತ. ಯಾಕೆ ಚೆನ್ನಾಗಿ ಬಂದಿದೆ ಅಂದರೆ ಇದು ಒಂದು ಇಡೀ ನಮ್ಮ ರಾಜ್ಯಕ್ಕೆ ತೋರಿಸ್ಕೊಟ್ಟ, ಅಂದರೆ ನಮ್ಮ ಕರಾವಳಿ ಎಂತೆಂಥ ಒಳ್ಳೆಯ ಕಲಾವಿದರಿದ್ದಾರೆ ಅಂತ. ನೀವು ನೋಡಿರ್ಬೋದು, ಸತೀಶ ಪಾತ್ರ ನೋಡಿದ್ರೆ ಎಷ್ಟು ಸಹಜವಾಗಿ ನಮ್ಮ ರವಿಯಣ್ಣ ಇದ್ದಾರೆ ಅಂತ ಹೇಳುವಂಥದ್ದು. ರವಿಯಣ್ಣ ಪಾತ್ರ ಇರ್ಬೋದು, ಎಷ್ಟು ನನ್ಗನ್ಸೋದು ಅಂತಹ ಅಭಿಜಾತ ಕಲಾವಿದರು ಎಲ್ಲರೂ ಕೂಡ ಅಂತ ಹೇಳಿ. ಮತ್ತು ಆ ಶಿಲ್ಪಿ ತುಮಿನಾಡು ಸರ್ ಒಬ್ರು ಎಷ್ಟು ಒಳ್ಳೆ ಕಲಾವಿದ. ಅವರು ಕೆಲವೆಲ್ಲ ಸೂಕ್ಷ್ಮಗಳನ್ನು ಹೇಳ್ಕೊಟ್ಟಿದ್ದಾರೆ, ನನಗಂತೂ ಬಹಳಷ್ಟು ಹೇಳ್ಕೊಟ್ಟಿದ್ದಾರೆ. ನನಗೆ ಅದುವರೆಗೂ ನಾನು ಇದುವರೆಗೂ ಮಾಡಿದ ಕೆಲವಾರು ಸಿನಿಮಾಗಳಲ್ಲಿ ಮಾಡಿದ್ದೇನೆ, ಅಲ್ಲಿ ಗೊತ್ತಿಲ್ಲದೆ ಇರುವಂತಹ ಕೆಲವು ಅಭಿನಯದ ಸೂಕ್ಷ್ಮತೆಗಳನ್ನು ನನಗೆ ಸರ್ ಹೇಳ್ಕೊಟ್ಟಿದ್ದಾರೆ. ಅಂದರೆ ಹೀಗೆ ಮಾಡ್ಬೋದು ಬೇಬೇಕ. ಆ ಶೂಟಿಂಗ್ ಸಮಯದಲ್ಲಿ ಎಲ್ರಿಗೂ ನಾನು ಬೇಬೇಕನೇ ಆಗಿದೆ. ನಿಜವಾಗಿ ಅಲ್ಲಿ ಹೆಚ್ಚಿನವ್ರಿಗೆ ನನ್ನ ಹೆಸರು ಗೊತ್ತಿಲ್ಲದಿರ್ಬೋದು, ಎಲ್ಲರೂ ನನ್ನನ್ನು ಬೇಬೇಕ ಅಂತಲೇ ಕರಿತಾ ಇದ್ದರು, ಬೇಬೇಕ ಅಂತಲೇ ಕರೆಯೋದಿತ್ತು. ಅದು ನಾನು ಕಲ್ತಿದ್ದೀನಿ. ಹಾಗೆ ನನಗೆ ಹೆಚ್ಚಾಗಿ ಪ್ರತಿಯೊಂದು ಪಾತ್ರ ನೋಡುವಾಗಲೂ ನಾನು ಸಿನಿಮಾದಲ್ಲಿ ನೋಡುವಾಗ ಅದನ್ನು ಎಂಜಾಯ್ ಮಾಡಿದೆ ಮತ್ತು ತುಂಬ ಇಷ್ಟ ಆಗಿದೆ. ಎಲ್ಲ ಆ ದಾಮು ಪಾತ್ರ ಹಾಕಿದವರು ಎಷ್ಟು ಅವರ ಅಲ್ಲಿ ನಾನು ನೋಡಿದ್ದೇನೆ ಆ್ಯಕ್ಟಿಂಗ್ ಸಮಯದಲ್ಲಿ ಎಷ್ಟು ಸಹಜವಾಗಿ ಮಾಡ್ತಾಯಿದ್ರು ಅಂತ ಹೇಳಿದರೆ, ನೀವು ಸಿನಿಮಾದಲ್ಲಿ ಒಂದು ತುಣುಕಷ್ಟೇ ಕಾಣ್ತದೆ. ಯಾಕಂದರೆ ರಿಹರ್ಸಲ್ ಅಲ್ಲಿ ಶೂಟಿಂಗಲ್ಲಿ ಅದರಿಂದ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅದನ್ನು ಕೆಲವೆಲ್ಲ ಚಿಕ್ಕದಾಗಿ ಮಾಡಿರ್ತಾರೆ. ನಂಗೆ ಅನಿಸುತ್ತೆ ಎಂಥ ಒಳ್ಳೆ ನಟರಲ್ಲ ಇವರು ಅಂತ ಅನಿಸ್ತಾ ಇತ್ತು. ಪದ್ಮನಾಭಣ್ಣ ಅಂತ ಇದ್ದಾರೆ, ನೀವು ನೋಡಿ ಅದು ಕೆಮ್ಮುತ್ತಾರಲ್ಲ ಮಿಕ್ಸರ್ ಹೋಗಿ, ಎಂಥ ಒಳ್ಳೆ ಕಲಾವಿದರಂದ್ರೆ ಪಾತ್ರ ಚಿಕ್ಕದು ಆದರೆ ಅವರೊಳಗಿರೋ ಒಬ್ಬ ಕಲಾವಿದ ಎಂಥ ಒಳ್ಳೆ ಕಲಾವಿದ ನಮ್ಮ ಹತ್ತಿರದಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗಿರೋದು. ನಾನು ತುಂಬ ಅವರಿಗೆಲ್ಲರಿಗೂ ನಾನು ಶರಣು ಅಂತ ಹೇಳ್ತೇನೆ. ಅಂದರೆ ಅಷ್ಟು ನಾನು ಕಲೀಲಿಕ್ಕೆ ತುಂಬ ಇದೆ ಅವರಿಂದೆಲ್ಲ. ಮತ್ತು ಪ್ರವೀಣ್ ಅಂತ ಇದ್ದರು ಇನ್ನೊಬ್ಬರು. ಇದೆಲ್ಲ ಕೆಲವು ಪಾತ್ರಗಳನ್ನು ನಾವು ಸಿನಿಮಾದಲ್ಲಿ ಕೆಲವು ಮುಖ್ಯ ಬಂದ ಪಾತ್ರಗಳನ್ನು ನೆನಪಿಟ್ಕೊಳ್ತೇವೆ. ಆ ಚಿಕ್ಕ ಚಿಕ್ಕ ಪಾತ್ರಗಳು ಕೂಡ
ಆ ಸಿನಿಮಾದ ಯಶಸ್ಸಿಗೆ ತಮ್ಮ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಲ್ಲಿ ಹೇಳೋದಾದ್ರೆ ಈ ಮೂವಿ ಒಂಥರ ನ್ಯಾಚುರಲ್ ಆಗಿತ್ತು. ಯಾಕಂತಂದ್ರೆ ಅವ್ರು ತುಂಬಾ ಪ್ರಾಕ್ಟೀಸ್ ಮಾಡಿ ಮಾತಾಡ್ತಾ ಇರ್ಲಿಲ್ಲ. ಅವ್ರ ಮನಸ್ಸಿಗೆ ಏನ್ ಬರ್ತದೆ ಅದನ್ನ ಚಂದ ಮಾಡಿ ಹೇಳ್ತಾ ಇದ್ರು. ಮತ್ತೆ ನೀವು ಕಾಸ್ಟ್ಯೂಮ್ಸ್ ಅನ್ನ ನೋಡಿ, ಆರಾಮ್ಸೆ ಪಂಚೆ ಶರ್ಟ್ ಹಾಕೊಂಡಿದ್ರು. ಇವಾಗ ನಾವು ಬೇರೆ ಮೂವಿ ಕಂಪೇರ್ ಮಾಡಿದ್ರೆ ಏನು ಹೈಫೈ ತರ ಇರ್ಲಿಲ್ಲ, ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದ್ರು. ಆದ್ರೂ ಈ ಒಂದು ಮೂವಿ ಇಷ್ಟರ ಮಟ್ಟಿಗೆ ರೈಸ್ತಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನೀವು ಹೇಳಿರೋ ಒಂದು ಮಾತು ಯಾವುದು ಕೂಡ ಸಹಜವಾಗಿ ಬಂದಿತ್ತು ಅಂತ. ಇದು ಸಿನಿಮಾ ನೋಡುವಂತ ಪ್ರೇಕ್ಷಕರಿಗೆ ಮಾತ್ರ, ನಂಗೂ ಅಲ್ಲಿ ಶೂಟಿಂಗ್ ಅಲ್ಲಿ ಹಾಗೆ ಅನಿಸಿತ್ತು. ಅದು ರಾಜ್ ಸರ್ ಅಂತರಂಗದಿಂದ ಬಹಿರಕ ಅಂತ ಹೇಳೋದಿದೆಯಲ್ಲ, ಮತ್ತೆ 3 ಇದು ಹೇಳ್ತಾರಲ್ಲ ಟ್ರೀಟ್ಮೆಂಟ್ಗೆ, ಆಗ ಅಮ್ಮನಿಗೆ ಹೆದರಿಕೆ ಆಯ್ತು ಅಂತಂದು ಇದೆ. ನಾನು ಅಂದ್ಕೊಳ್ದು, ನಾನು ಹೀಗೆ ನೋಡ್ತಾ ಇದ್ನಲ್ಲ, ಅವ್ರು ನಂಗೆ ನಿಜ ಹೇಳ್ತಿದ್ದಾರೆ ಅಂತ, ಅಂದ್ರೆ ಬೇಬೇಕನಿಗಲ್ಲ ಪೂರ್ಣಿಮನಿಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು, ನಾನು ಏನೋ ನಿಂತ್ಕೊಂಡು ನನ್ನ ಮುಖದ ಏನೋ ಆ ಥರ ಬಂತೇನೋ, ಅದಕ್ಕೆ ಇವು ಸರ್ ನಂಗೆ ಹೇಳ್ತಿದ್ದಾರೆ ಅಂತ ನಾನು ನಿಜವಾಗ್ಲೂ ಅಂದ್ರೆ ಅದು ಆಕ್ಟಿಂಗ್ ಅಲ್ಲ, ಅಯ್ಯೋ ಈಗೆಂತ ಮಾಡು, ನಾನು ಮುಖದಲ್ಲಿ ಆ ಥರ ಚಿಂತೆ ಥರ ಬಂತ. ಮನೆಗೆ ಖರ್ಚಿನ ಬಗ್ಗೆ ಚಿಂತೆ, ಅಷ್ಟು ಸಹಜವಾಗಿ ಅದು ಆಕ್ಟಿಂಗೋ ನಿಜನೋ ಅಂತ ಗೊತ್ತಾಗೋದಷ್ಟು ಸಹಜವಾಗಿ ಇದು ಅಂತಹ ಹಲವಾರು ಸಂದರ್ಭಗಳು ನನಗೆ ಡೌಟ್, ಇದೀಗ ಪಾತ್ರ ಮಾತಾಡಿದ್ದು ಅಲ್ಲ ಆ ವ್ಯಕ್ತಿ ಮಾತಾಡಿರೋದು ಅಂತ, ಆ ರೀತಿಯಲ್ಲಿ ಅದು ಸಹಜವಾಗಿ ಒಟ್ಟಿನಲ್ಲಿ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ್ದಾರೆ ಅಲ್ವಾ? ಎಸ್, ಇವಾಗ ನೀವು ದೊಡ್ಡ ಕಲಾವಿದರಾದಂತಹ ರಾಜ್ ಬಿ ಶೆಟ್ಟಿ ಅವರ ಜೊತೆ ನೀವು ಅಭಿನಯಿಸ್ತೀರಾ, ಹೇಗಿತ್ತು ಒಂದು ಅಂತ ಹೇಳೋದಾದ್ರೆ? 2 ಬಗೆ. ಒಂದು ಕಲಾವಿದರಾದಂತಹ ರಾಜ್ ಬಿ ಶೆಟ್ಟಿ ಅವರು, ಹೌದು, ಮತ್ತೊಬ್ಬ ವ್ಯಕ್ತಿ ರಾಜ್ ಬಿ ಶೆಟ್ಟಿ ಅವರು, ಇಬ್ಬರನ್ನು ನಾನು ಕಂಡೆ ಅಲ್ಲಿ. ಇಬ್ರು ಕೂಡ ಒಬ್ಬ ಕಲಾವಿದ ಹೇಗೂ ಕೂಡ, ನಾನು ಅದೇ ಹೇಳಿದ್ನಲ್ಲ, ಅವರು ನಟಿಸಿದರು ನಿಜ ಮಾತಾಡ್ತಿದ್ದಾರೋ ನಂಗೆ ಗೊತ್ತಾಗದಂತ ಬಹಳಷ್ಟು ಸಂದರ್ಭಗಳಿತ್ತು. ಅಂದ್ರೆ ಅವರ ನಟನೆ ಅಷ್ಟು ಸಲೀಸಾಗಿ ನಿಜವಾಗಿಯೂ ಹೀಗೆ ನನ್ನ ಹತ್ರ ಮಾತಾಡಿದ ಹಾಗೆ, ಅಂದ್ರೆ ಬೇಬೇಕಂತಲ್ಲ ಪೂರ್ಣಿಮಾ ಅಂತ ಮಾತಾಡ್ತಿದ್ದಾರೆ ಏನೋ, ಅಥವಾ ಅಲ್ಲಿರುವಂತಹ ಅಶೋಕನ ಹತ್ರ ಜೆ ಪಿ ತುಮಿನಾಡ್ ಹತ್ರ ರಾಜ್ ಬಿ ಶೆಟ್ಟಿ ಅವರು ಮಾತಾಡ್ತಾರೆ ಅನ್ನುವ ರೀತಿ ಅಷ್ಟು ಸಹಜವಾದ ಅಭಿನಯ. ಅದನ್ನು ಹೊರತುಪಡಿಸಿ ನಾನೊಬ್ಬ ಪರಿಪೂರ್ಣ, ಅಂದರೆ ಡೌನ್ ಟು ಅರ್ಥ ಹೇಳ್ತಾರಲ್ಲ, ಒಬ್ಬ ಅಷ್ಟು ದೊಡ್ಡ ಕಲಾವಿದ ಎಷ್ಟು ಸರಳವಾಗಿ ಎಲ್ಲರ ಜೊತೆಯಲ್ಲಿ ಕೂಡ ಹೊಂದಿಕೊಂಡ್ಕೊಂಡು ತುಂಬ ಚೆನ್ನಾಗಿ ಅಷ್ಟು ದಿನಗಳಲ್ಲಿ ನಾನು ನೋಡಿದ್ನಲ್ಲ, ಪ್ರತಿಯೊಬ್ಬರನ್ನು ಅವರೇ ಕರೆದು ಆ ಏನು ನೀವು ಹಾಸ್ಯ ಸಿನಿಮಾದಲ್ಲಿ ನೋಡ್ತೀರಲ್ಲ, ಆ ಬದುಕಿನಲ್ಲಿ ಕೂಡ ಅದನ್ನು ತುಂಬಿಕೊಂಡು, ಎಲ್ಲೋ ಬೇಸರ ಇದ್ರೂ ಸಾಮಾನ್ಯಲ್ಲ ಅದು ಕಳಚಿಕೊಂಡು ನೀವು ನಗಬೇಕು, ಆ ರೀತಿಯಲ್ಲಿ ವಾತಾವರಣನ ಸೃಷ್ಟಿ ಮಾಡುವಂಥವ್ರು. ಮತ್ತು ಎಲ್ಲರನ್ನೂ ತುಂಬ ಚೆನ್ನಾಗಿ ತನ್ನದೇ ಕುಟುಂಬದ ಸದಸ್ಯರು ಅಂತ. ಇನ್ನೊಂದು ನಾನು ಇಡೀ ಶೂಟಿಂಗ್ ಸಮಯದಲ್ಲಿ ನೋಡಿದಂದರೆ ಒಂದು ಫ್ಯಾಮಿಲಿಯರ್ ವಾತಾವರಣ, ಅಂದರೆ ಒಂದು ಕುಟುಂಬ, ಅದು ಶೂಟಿಂಗ್ ಸ್ಥಳ ಆಗಿರಲಿಲ್ಲ. ನಾನು ಅದನ್ನೇ ಜೆ ಪಿ ಸರ್ ಹತ್ರ ಕೊನೆಗೆ ಶೂಟಿಂಗ್ ಆದಂತ ಇತ್ತೀಚೆಗೆ ಫೋನ್ ಮಾಡಿದಾಗ ಹೇಳಿದೆ, ಇನ್ನೊಂದು ಸಿನಿಮಾದಲ್ಲಿ ನಾನೀಗ ಮಾಡ್ತಾ ಇದ್ದೆ. ಆಗ ಅವ್ರು ಕೇಳಿದೆ ಹೇಗಿದೆ ಅಂತ ಕೇಳೋ, ಎಲ್ಲ ಚೆನ್ನಾಗಿದೆ, ಆದರೆ ಆ ಒಂದು ಮನೆಯ ಫೀಲಿಂಗ್ಸ್ ಉಂಟಲ್ಲ, ಅದು ನಾನು ನಿಮ್ಮ ಇದರಲ್ಲಿ ಕಂಡಿರೋದು ಅಂತ. ಅದು ಖಂಡಿತವಾಗಿ ಬೇರೆ ಚೆನ್ನಾಗಿರ್ತದೆ, ಏನು ಸಮಸ್ಯೆ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತದೆ. ಆದರೆ ಅಲ್ಲಿರೋರೆಲ್ಲ ನನ್ನವರೇ, ನನ್ನ ಏನು ಜೆ ಪಿ ತುಮಿನಾಡ್ ಅಂತ ಹೇಳೋ ಒಬ್ಬ ನಿರ್ದೇಶಕ, ನನ್ನದೇ ಒಬ್ಬ ತಮ್ಮ ಇದ್ದ ಹಾಗೆ. ಆ ಹುಡುಗರೆಲ್ಲ ಬೇಬೇಕಂತ ನಂದೇ ಏನೋ ಚಿಕ್ಕ ಚಿಕ್ಕ ಮಕ್ಕಳು ಓಡಿ ಬಂದ ಹಾಗೆ. ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ರಮೇಶ್ ಅಣ್ಣ ಹಾಕಿದವ್ರ ಹಾಗೆ ನಂದೇ ಒಬ್ಬ ಅಣ್ಣ ಇದ್ದ ಹಾಗೆ. ಆ ಒಂಥರ ಭಾವನಾತ್ಮಕ ಒಂದು ಬಂಧ ಉಂಟಲ್ಲ, ಅಲ್ಲಿ ಎಲ್ಲರನ್ನು ಬೆಸೆದುಕೊಂಡಿತ್ತಲ್ಲ. ಮತ್ತೆ ಆ ಒಂದು ಅಲ್ಲಿ ಸ್ವಾತಂತ್ರ್ಯ ಇತ್ತು, ಎಲ್ರಿಗೂ ಮಾತಾಡುವಂಥದ್ದು, ಎಲ್ಲರೂ ಆರಾಮಾಗಿ ಮಾತಾಡುವಂಥ, ಏನು ಟೀಚರ್ ಬಂದ್ರು ಅಂತ ಭಯ ಅಂಥದ್ದೆಲ್ಲ ಏನಿರಲಿಲ್ಲ. ಅಂತಹ ಒಂದು ಒಳ್ಳೆಯ ವಾತಾವರಣದಲ್ಲಿ ಆ ಶೂಟಿಂಗ್ ಆದ್ರಿಂದ ಏನೋ ಬರುವಾಗ ಕಳ್ಕೊಂಡ ಫೀಲಿಂಗ್ಸ್ ಆಗಿತ್ತು ಅಲ್ವಾ? ನೀವು ಹೇಳಿದ್ರಿ ಒಂದು ಕುಟುಂಬ ಚೆನ್ನಾಗಿತ್ತು ಅಂತ. ನಿಜ ಹೇಳ್ಬೇಕಂತಂದ್ರೆ ಆ ಕುಟುಂಬ ಅಷ್ಟು ಚೆನ್ನಾಗಿದ್ದಕ್ಕೋಸ್ಕರನೇ ಇವಾಗ ಇಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನು ನಾನು ಅದನ್ನೇ ಹೇಳ್ತಾ ಇದ್ದೆ. ಯಾಕೆ ಈ ಸಿನಿಮಾ ಯಶಸ್ಸು ಆಯ್ತು ಅಂತ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಜೆ ಪಿ ಸರ್ ಈ ಒಂದು ಸಿನಿಮಾಕ್ಕೆ ತನ್ನ ಬದುಕಿನ 6 ವರ್ಷಗಳನ್ನು ವ್ಯಯ ಮಾಡಿದಾರಂತೆ. ಇದು ಅವ್ರು ಶೂಟಿಂಗ್ ಸಮಯದಲ್ಲಿ ಹೇಳ್ತಾ ಇದ್ರು. ಆ ಕಥೆಯನ್ನು ರೆಡಿ ಮಾಡಿ ಮತ್ತೆ ತಿದ್ದಿ ಮತ್ತೆ ಬರೆದು ಅದಕ್ಕೆ ಏನೇನೋ ತೆರೆಗೆ ತರಲಿಕ್ಕೆ ಶೂಟಿಂಗ್ ಏನೋ ಕೆಲವೆಲ್ಲ ಸಮಸ್ಯೆಗಳು ಹಾಗೆಲ್ಲ ಬಂದು ಅವ್ರದ್ದು ತಪಸ್ಸದು. ಒಬ್ಬ ಮನುಷ್ಯ ಒಂದು ಕಥೆನ ಹಿಡ್ಕೊಂಡು 6 ವರ್ಷ ಒಂದು ತಪಸ್ಸು ಮಾಡ್ತಾನಂದ್ರೆ ಅದಕ್ಕೊಂದು ಅನುಗ್ರಹ ಸಿಗ್ಬೇಕಲ್ಲ. ಹಾಗಾಗಿ ನಾನು ಆಗ ಹೇಳ್ತಾ ಇದ್ದೆ, ಸರಿ ಇದು ಸಕ್ಸಸ್ ಆಗ್ತದೆ ಸಿನಿಮಾ, ಯಾಕಂದ್ರೆ ಅದು ದೇವರ ಪರೀಕ್ಷೆ ಇತ್ತಲ್ಲಿ, ಇಷ್ಟು ನೋಡುವ ನಿನ್ನದು. ಆ ಪರೀಕ್ಷೆಯಲ್ಲಿ ಕೂಡ ನೀವು ನೋಡಿರ್ಬೋದು, ಆ ಪೋಡಿಸಿರೋ ರೀತಿ ಎಷ್ಟು
ಎಷ್ಟು ಸೂಕ್ಷ್ಮ ಕುಸುರಿ ಅದು. ಒಳ್ಳೆ ನಂಗೆ ಅನ್ಸುದು ಆ ಸಿನಿಮಾ ಅಂದ್ರೆ ಒಂದು ಒಳ್ಳೆ ಆರ್ಟ್ ಒಂದು ಇಟ್ಟ ಹಾಗೆ, ತೈಲಚಿತ್ರ ಇಟ್ಟ ಹಾಗೆ, ಅಷ್ಟು ಜಾಗೃತಿಯಲ್ಲಿ ಅವ್ರು ಪೋಣಿಸಿದ್ದಾರೆ. ಅದಕ್ಕೆ ಸಹಾಯಕವಾಗಿ ಎಲ್ಲರೂ ಸಿಕ್ಕಿದ್ದಾರೆ ಅವರಿಗೆ. ಮತ್ತೊಂದು ಮಾತು ಅವ್ರು ಹೇಳಿದ್ವು ಕೇಳಿದೆ ಸಂದರ್ಶನದಲ್ಲಿ, ಈ ಸಿನಿಮಾಕ್ಕೆ ನಾನು ಆರಿಸೋದ್ಗಿಂತ ಈ ಕತೆಗೆ ಏನು ಬೇಕು ಕತೆಯ ಅಂತವ್ರನ್ನ ತರಿಸಿಕೊಳ್ತಿತ್ತು ಅಂತ. ನನ್ಗಾಗ ನನ್ನ ಬಗ್ಗೆ ಅನ್ಸಿತ್ತು, ಹೌದೇನು ಅಂದ್ರೆ ಆ ಬೇಬಿ ಅಕ್ಕ ಆಗುದಿತ್ತು ನನಗೆ. ನನ್ನ ಇದುವರೆಗಿನ ಆ ಪಯಣ ಈ ಬೇಬಿ ಅಕ್ಕ ಆಗ್ಲಿಕ್ಕೆ ಇತ್ತೇನೋ, ಅದು ಅಲ್ಲಿ ಬಂದು ನಿಂತಿದೆ ಅಂತೇಳಿ ಅನಿಸಿತ್ತು. ತುಂಬ ಈ ವಿಷಯದಲ್ಲಿ ನನಗೆ ಖುಷಿ ಇದೆ. ಒಂದು ಬೇಬಿ ಅಕ್ಕನಂತ ಒಂದು ಪಾತ್ರ ಸಿಕ್ಕಿದ್ದು, ಮತ್ತು ಆ ಬೇಬಿ ಅಕ್ಕನ ಗುಣಗಳನ್ನು ನಾನು ಅದು ತಗೊಂಡು ಅದನ್ನು ನನ್ನೊಳಗೆ, ನನಗೆ ಆಗೆಲ್ಲ ಬೇಬಿ ಅಕ್ಕನವ್ರು ಕಾಣ್ತಾ ಇದ್ರು, ನಾನು ಕಂಡಂಥ ಬೇಬಿ ಅಕ್ಕನವರು. ಅದು ಅಂದರೆ ಈ ನಮ್ಮ ನಾಗರಿಕವಾಗಿ ಕಲ್ಚರ್ಡ್ ಅಂತ ಏನು ಹೇಳ್ಕೊಳ್ಳ ಅಂತಹ ಮನುಷ್ಯರು ಅಭಿನಯಿಸಿದ್ರೆ ಹಳ್ಳಿಯ ಹೆಂಗಸರು ನಾಟಕ ಮಾಡ್ತಾರಲ್ಲ, ಅದು ಬೇರೆ, ಅದು ಮುಗ್ಧತೆಯಿಂದ ಕೂಡಿದಂತಹ ನಾಟಕೀಯತೆ. ಅದನ್ನು ನಾನು ತರಲಿಕ್ಕೆ ನನ್ನೊಳಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹೌದು. ನೀವು ಇವಾಗ ಹೇಳಿದ್ರಿ JP ಸರ್ ಅವರ 6 ವರ್ಷದ ಒಂದು ಪರಿಶ್ರಮ ಇತ್ತು ಅಂತ. ನಾವು ಹೇಳೋದು ಇವಾಗ 6 ವರ್ಷ ಅಂತ ಅಂದ್ರೆ ಅದು ಎಷ್ಟು ದೊಡ್ಡ ಸಮಯ ಅಲ್ವಾ. ಬಟ್ ಅವರ ಒಂದು ತಾಳ್ಮೆಗೆ ನಾವು ಮೆಚ್ಚುಗೆಯನ್ನು ಕೊಡಲೇಬೇಕು ಅಲ್ವಾ. ಇವಾಗ ಅದು ಹೇಳ್ತಾರಲ್ಲ, ಯಶಸ್ಸು ಸಿಗೋದು ಲೇಟ್ ಆದರೂ ಪರವಾಗಿಲ್ಲ, ಬಟ್ ಇವಾಗ ನೋಡಿ ಫಸ್ಟ್ ಮೂವಿ ಅಲ್ವಾ ಅವರದ್ದು, ಫಸ್ಟ್ ಮೂವಿಗೆ ಎಷ್ಟೊಂದು ಜಯ ಸಿಕ್ಕಿದೆ ಅಂತ ಅಲ್ವಾ. ಇನ್ನೊಂದು ಕೇಳೋದಾದರೆ, ಇವಾಗ ನೀವು ಈ ಮೂವಿಯಲ್ಲಿ ಬೇಬಿ ಪಾತ್ರವನ್ನು ಮಾಡಿದ್ದೀರಲ್ವಾ. ಸೊ ನಿಮ್ಮ ಒಂದು ಬೇಬಿ ಪಾತ್ರಕ್ಕೂ ನಿಮ್ಮ ಒಂದು ವೈಯಕ್ತಿಕ ಇವಾಗ ಪೂರ್ಣಿಮಾ ಸುರೇಶ್ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳೋದಾದ್ರೆ, ಅಥವಾ ಇನ್ನೊಂದು ಏನು ಸಾಮ್ಯತೆ ಇದೆ ಅಂತ ಕೂಡ ಹಾಗಾದ್ರೆ ಸಾಮ್ಯತೆ ಅಂದ್ರೆ ಭಯ. ನನಗೆ ಅದು ಏನು ನೋಡಿ, ಅಶೋಕನಿಗೆ ಬಾಗಿಲು ಬಡಿತಾರಲ್ಲ ರವೇಣ, ಅಶೋಕ ಬಾಗಿಲು ತೆಗಿತ, ಅವ್ನು ಬಾಗಿಲು ಫಸ್ಟ್ ಓಡ್ದವಳು ಬೇಬೇಕ. ವೈಯಕ್ತಿಕ ಬದುಕಲ್ಲಿ ನಾನು ಅದೇ ರೀತಿ, ಈಗ ಸ್ವಲ್ಪ ಧೈರ್ಯ ಬಂದಿರ್ಬೋದು, ಬದುಕು ಆ ರೀತಿ ನನ್ನ ತಂದು ಇಟ್ಟಿರ್ಬೋದು. ಅದೇ ಅಂಥದೇ ಅಂಜುಬುರಿಕೆ ನಾನು ಒಂದು ಅಂದ್ರೆ ನಾನು ಅಲ್ಲಿ ಇಲ್ಲ, ಮೇಲೆ ಓಡಿ ಬಿಡುವಳು. ಆ ಬೇಬೇಕನ ಆ ಸ್ವಭಾವ ನಂಗೆ ಹೊಂದಿಕೊಳ್ತದೆ. ಸಿಮಿಲರ್ ಇದೆ ಹಾಗಾದ್ರೆ ಒಂಥರ ಅಲ್ವಾ. ವಿರೋಧಾಭಾಸಗಳು ಅಂತ ಹೇಳಿದ್ರೆ ಭಯನೇ. ಅಂದ್ರೆ ಸುಮ್ಮನೆ ಭಯ ಪಡೋದಿದೆಯಲ್ಲ ಕೆಲವೆಲ್ಲ, ಅಂದ್ರೆ ಏನು ಈ ಸೂಕ್ಷ್ಮ ನಂಗೆ ಹೇಳಲಿಕ್ಕೆ ಬರೋದಿಲ್ವೇನೋ. ಕೆಲವೆಲ್ಲ ನಾನು ತುಂಬ ಧೈರ್ಯ ತಗೊಳ್ತೇನೆ. ಅಲ್ಲಿಯ ಕೆಲವು ಅವಳು ಭಯ ಬೀಳ್ತಾಳಲ್ಲ, ಕಾರಣವಾಗಿ ಭಯ ಬೀಳ್ತಾಳಲ್ಲ, ಅದು ನನ್ನಲ್ಲಿಲ್ಲ ಅಂತ ಅನಿಸುತ್ತೆ. ಇದು ಸಾಮ್ಯತೆ ಮತ್ತು ವೈರುಧ್ಯ. ಮತ್ತು ಕೆಲವೆಲ್ಲ ಸಾಮ್ಯತೆಗಳು ಬಹಳಷ್ಟು ಇದೆ ಅಂತ ಅನಿಸುತ್ತೆ, ಅಥವಾ ನಾನು ಅದರಲ್ಲಿ ಅಭಿನಯ ಮಾಡಿ ನಾನೇ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ, ಏನೋ ಗೊತ್ತಿಲ್ಲ ನನಗೆ. ಸಾಮ್ಯತೆಗಳು ಬಹಳಷ್ಟು ಇದೆ ಆ ರೀತಿ. ಮತ್ತು ಆ ಮುಖದ ನನಗೂ ಕೂಡ ಹಾಗೆ ಆಗುತ್ತೇನೋ, ನನ್ನ ಮುಖದಲ್ಲಿ ಸ್ವಲ್ಪ ಬೇಸರ ಜಾಸ್ತಿಯಾಗಿ ನಾನು ಎಕ್ಸ್ಪ್ರೆಸ್ ಮಾಡ್ತೇನೇನೋ ಇರುವಾಗಿಂತ. ಅದರಲ್ಲಿ ಅವಳು ಸ್ವಲ್ಪ ಅದೇ ರೀತಿಯ ಸ್ವಭಾವ, ನಾನು ಕೂಡ ಹಾಗೆ ಇದ್ದೇನೇನೋ, ನನ್ನ ಆತ್ಮೀಯರು ಹತ್ತಿರದವ್ರು ಹೇಳ್ಬೇಕು ಅದನ್ನು. ಅಂತ ಒಂದು ಬಹಳ ಚಂದದ ಪಾತ್ರವನ್ನ ನಾನು ಜೀವಿಸಿದ್ದೇನೆ ಅಲ್ಲಿ. ಖಂಡಿತ, ಹೌದು, ಖಂಡಿತ. ತುಂಬ ಉತ್ತಮವಾಗಿ ಮೂಡಿ ಬಂದಿದೆ ನಿಮ್ಮ ಒಂದು ಪಾತ್ರ ಎನ್ನುವಂಥದ್ದು. ಇವಾಗ ನೀವು ಬೇಬಿ ಅಕ್ಕನಾಗಿ ಸಾಕಷ್ಟು ಸನ್ನಿವೇಶಗಳಲ್ಲಿ ಅಭಿನಯಿಸಿದ್ದೀರಲ್ವಾ. ಸೊ ಅದರಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಸನ್ನಿವೇಶ ಇದೆಯಾ, ಅದು ನಮಗೆ ಮಾಡಿ ತೋರಿಸ್ಬೋದಾ ಅಂತ? ನನ್ನ ಈ ಪಾತ್ರದಲ್ಲಿ ಸಂಭಾಷಣೆಗಳು ಬಹಳ ಕಡಿಮೆ ಇತ್ತು. ಹೌದು. ಅಭಿನಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರ್ಬೋದು, ಆರಂಭದಲ್ಲೇ ಇರ್ಬೋದು. ಮೊದಲಿನ ಸೀನಲ್ಲಿ ನಾನು ಅಳೋ ತಾಯಿಯ ಸತ್ತಿರ್ತಾರೆ, ಅಲ್ಲಿ ಕೂತ್ಕೊಂಡು ಅಳೋದು, ಆವಾಗ ಮಗಳು ನೋಡಿ ಉದ್ಬತ್ತಿಯನ್ನ ಆಟ ಆಡ್ತಿರ್ತಾಳೆ, ಅದು ಕಿಡಿ ಬೀಳ್ತದೆ, ಅದು ಬೇಬೇಕದು ನಿಜವಾಗ್ಲೂ. ಅಂದ್ರೆ ಅವಳು ಅಳಬೇಕು. ಯಾಕೆ ಅಳಬೇಕು? ತಾಯಿ ಸತ್ತಾಗ ಅಳಬೇಕಲ್ವಾ, ಎಲ್ಲರೂ ನೋಡ್ತಿರ್ತಾರಲ್ಲ. ನಾವಂದ್ರೆ ವಾಸ್ತವ ಬದುಕಿನೆಲ್ಲ ಹಾಗೆ, ನಮಗೋಸ್ಕರ ನಾವು ನಮ್ಮ ಬದುಕಿನ ಕೆಲವು ಚರ್ಯೆಗಳನ್ನ ಮಾಡೋದಕ್ಕಿಂತ ಉಳಿದವರಿಗೋಸ್ಕರ ಮಾಡೋದು ಜಾಸ್ತಿ. ಖಂಡಿತ. ಆ ಅಳು ಎಷ್ಟು ನಮ್ಮ ಒಳಗಿಂದ ಬರ್ತದೋ, ಅಥವಾ ಉಳಿದವ್ರು ನಮ್ಮನ್ನು ಗಮನಿಸ್ತಿದ್ದಾರೆ ನೋಡ್ತೇವೆ, ಹೋ ನನ್ನ ಅಮ್ಮ ಸತ್ಯ ನಾನೀಗ ಅಳಬೇಕು ಅನ್ನುವಂತಹ ಒಂದು ಮೆಸೇಜ್ ನಮ್ಮ ಸುತ್ತ ಮನಸ್ಸಿಗೆ ಹೋಗುತ್ತೆ ನೋಡಿ. ಅದಕ್ಕೋಸ್ಕರ ಅಳೋದು ಜಾಸ್ತಿ ನಾವು. ನಿಜವಾಗಿಯೂ ಅಷ್ಟೇ ಇದ್ದಿರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ದ್ರೆ ಏನಾದ್ರು ಹೇಳ್ಬಿಟ್ರೆ ಅಯ್ಯೋ ಬೇಬೇಕು ಕಾಳ್ತಾನೆ ಇಲ್ಲ ತಾಯಿ ಸತ್ರೆ ಅಂತ. ಅದು ಯಾಕಂದ್ರೆ ಅವಳ ನಿಜವಾದ ದುಃಖ ಆದ್ರೆ ಅವಳ ಮೇಲೆ ಏನ್ ಬಿದ್ರು ಅವಳಿಗೆ ಗೊತ್ತಾಗ್ಬೋದು, ಅಂತ ನೋವು ಇರ್ಬೇಕಲ್ವಾ. ಆದ್ರೆ ಮಗಳು ಸಣ್ಣ ಇದು ಮಾಡೋ ಒಂದು ಉದ್ಬತ್ತಿ ಕಿಡಿ ಬಂದಾಗಲೂ ಕುಳ ಪುನಃ ತಂಗಿ ನೋಡಿ ಅಳ್ತಾವೆ. ಅದು ಆ ಬೇಬೇಕ ನಮ್ಮೊಳಗೂ ಸಹ ಇದ್ದಾರೆ ಅಂತ. ನಾವು ಕೂಡ ಬಹಳಷ್ಟು ಸಮಯ ಆ ಸಂದರ್ಭಕ್ಕೆ ತಕ್ಕ ಅಂತ ಗೊತ್ತಿಲ್ಲದೆ ಅಭಿನಯ ಮಾಡ್ತೀವಿ. ಇದು ನಾವು ತೆರೆಯಲ್ಲಿ ಮಾಡುವಂಥದ್ದು. ನಿಜ ಬದುಕಿನೆಲ್ಲ ಪ್ರತಿ ಕ್ಷಣ ಕೂಡ ಇಂಥ ಅಭಿನಯಗಳನ್ನು ಮಾಡ್ತಿರ್ತೀವಿ. ಇನ್ನು ನಂಗೆ ಮುಖ್ಯ, ಈಗ ನೀವು ಹೇಳುವಾಗ ನೆನಪಿಗೆ ಬರುವಂಥದ್ದು ರವಿ ಅಣ್ಣ ಬರ್ತಾರೆ, ನನ್ನ ಮಗನಿಗೊಂದು ಸುಲೋಚನಾ ಅನ್ನುವಂತಹ ಒಂದು ದೆವ್ವ
ನನ್ನ ಮಗನ ಮೈಯೊಳಗೆ ಇದ್ದಾಳೆ ಅಂತ ಗೊತ್ತಾಗ್ತದೆ. ಆಗ ನಾವು ಹೆದ್ರಿ ಈ ಸತೀಶ್ ಹೇಳ್ತಾರಲ್ಲ, ರವೀಣಗೆ ಬಿಡಿಸ್ತಾರೆ, ರವೀಣ ಹೋಗಿ 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 ಅಂತ. ಪಾಪ ರವೀಣ ಬಂದು ಬಾಗಿಲು ತಡ್ತಾರೆ, ಬಾಗಿಲು ತೆಗಿ ಅಶೋಕ, ಬಾಗಿಲು ತೆಗಿ ಅಂತ. ಆಗ ನಾನು ಸುಲೋಚನಾ ಅಂದರೆ ಇದು ಅವಳ ಮುಗ್ಧತೆ. ಪಾಪ ಅವಳು ಎಷ್ಟು ನಂಬ್ಕೊಂಡಿದ್ದಾಳೆ ತನ್ನ ಮಗನ ಮೇಲೆ ಒಂದು, ತನ್ನ ಮಗ ಅಲ್ಲ ಅದು, ಈಗ ಸುಲೋಚನನೇ ಅಂತ ಅವಳಿಗೆ ಅಷ್ಟು ಗಟ್ಟಿಗಿದೆ. ಇನ್ನೊಂದು ಸಂದರ್ಭದಲ್ಲಿ ಕೂಡ ಹಾಗೆ ರವೀಣನ ತೋಳು ಹೇಳೋದುಂಟು, ರವೀಣ ಅದು ಅಶೋಕನ ಮೊಬೈಲ್ ನೋಡ್ತಾ ಇತ್ತು ಅಂದರೆ ಅದು ಸುಲೋಚನನೇ, ತನ್ನ ಮಗ ಅಲ್ಲ ಅದು ಸುಲೋಚನ. ಅದರಿಂದಲೇ ಅವಳಿಗೂ ಹೇಳೋದು, ಒಳಗೆ ಹೋಗಮ್ಮ, ಅವನ ಒಳಗೆ ನಿನ್ನ ಅಮ್ಮ ಇದ್ದಾರೆ ಅಂತ. ಈ ಬೇಬೇಕ್ಕನ ವ್ಯಕ್ತಿತ್ವ ಮತ್ತು ಅಭಿನಯ ಎರಡು ನನಗೆ ಖುಷಿ ಕೊಟ್ಟಿದ್ದು. ಮ್ಯಾಮ್ ನಿಜವಾಗ್ಲೂ ಹೇಳ್ತೇನೆ, ನನಗೆ ಇವಾಗ ನಿಮ್ಮನ್ನು ನೋಡಿದಾಗ ನನಗೆ ಮೂವಿಯಲ್ಲಿ ಬೇಬೇಕ ನಾನು ಹೇಗೆ ನೋಡ್ತಾ ಇದ್ದೆ ಅದೇ ರೀತಿ ಫೀಲ್ ಆಗ್ತಾ ಇದೆ. ನನಗೂ ಕೂಡ ತುಂಬ ಹೆಮ್ಮೆ ಅನಿಸ್ತಾ ಇದೆ, ಯಾಕಂತಂದರೆ ನಮ್ಮ ಊರಿನವರಲ್ವಾ. ಇವತ್ತು ನಾನು ನಿಮ್ಮನ್ನು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ರೆ ನನಗೂ ಒಂಥರ ಅದು ಹೆಮ್ಮೆನೇ ವಿಷಯ ಅಲ್ವಾ. ಮೇಡಮ್, ಇವಾಗ ನಾವು ಥಿಯೇಟ್ರಲ್ಲಿ ನೋಡುವಾಗ ಫಸ್ಟಿಂದ ಲಾಸ್ಟ್ ತನಕ ಕಂಟಿನ್ಯೂ ಆಗಿ ನೋಡ್ತೇವೆ. ನಮಗೆ ಅಂದರೆ ಸೀದಾ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಬಟ್ ನಿಮ್ಗೆ ಅಲ್ಲಿ ಶೂಟಿಂಗ್ ಮಾಡುವಾಗ ಹಾಗಲ್ಲ, ಇವಾಗ ಅರ್ಧ ಕಟ್ ಈ ಥರ ಮಾಡ್ತಾರೆ ಅಲ್ವಾ. ಸೊ ನಿಮಗೆ ಇವಾಗ ಒಂದು ಫಿಲ್ಮ್ ರಿಲೀಸ್ ಆದ ಮೇಲೆ ನೀವಿವಾಗ ಆ ಫಿಲ್ಮನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಾಗ ನಿಮಗೆ ಆ ಒಂದು ಅನುಭವ ಹೇಗಿತ್ತು ಅಂತ? ಖುಷಿ ಆಗೇ ಆಗುತ್ತಲ್ಲ, ಖಂಡಿತ. ಯಾವುದೋ ಒಂದು ನಾವೊಂದು ಅಡುಗೆ ಮನೆಯಲ್ಲಿ ಒಂದು ತಿಂಡಿ ಹೊಸ ರುಚಿಯನ್ನು ಏನೋ ಮಾಡಿರ್ತೇವೆ ನೋಡಿ, ಮಾಡುವಾಗ ಮಾಡುವ ಬಗ್ಗೆ ಇದು ರುಚಿಯಾಗಬೇಕು ಅಂತ ಇರ್ತೇವೆ. ಆಗ ಎಲ್ಲರ ಜೊತೆಗೆ ನಾವು ತಿನ್ನುವಾಗ ಅದು ಖುಷಿ ಬೇರೆ, ಮಾಡಿದವಳು ನಾನು ಅನ್ನುವಂಥ ಒಂದು ಖುಷಿ ಇರುತ್ತಲ್ಲ, ಅಂತಹ ಖುಷಿಯನ್ನೇ ನಾನು ಥಿಯೇಟ್ರಲ್ಲಿ ಕೂಡ ಅನುಭವಿಸಿದ್ದೆ. ನಾನು ಹಿಂದೆ ಕೂತಿರೋದ್ರಿಂದ ಪ್ರೇಕ್ಷಕರ ಮುಖಭಾವ ಕಾಣಿಸ್ತಿರ್ಲಿಲ್ಲ. ನಿಜವಾಗಿ ನಾನು ಅವರ ಎದುರು ಬಾರದೆ ಕುತ್ಕೊಳ್ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅವರ ಮುಖದಲ್ಲಿ ಕಾಣುವಂಥ ಭಾವನೆಗಳನ್ನು ನಾನು ಓದಬೇಕು ಅಂತ ಅನಿಸ್ತಿತ್ತು. ತುಂಬ ಖುಷಿಯಾಗಿ, ಸಹಜವಾಗಿ ಖುಷಿಯಾಗಿದೆ, ಬಹಳ ಖುಷಿಯಾಗಿದೆ. ನನ್ನ ಅಭಿನಯವೇ ಅಂತಲ್ಲ, ಅಲ್ಲಿ ಅಂದ ಉಳಿದ ಪಾತ್ರಗಳ ಪ್ರತಿಯೊಂದು ಸಣ್ಣ ಸಣ್ಣ ಅಭಿನಯದ ತುಣುಕನ್ನು ಕೂಡ ನಾನು ಎಂಜಾಯ್ ಮಾಡಿದ್ದೇನೆ. ಸತೀಶ್ ಇರ್ಬೋದು, ರವೀಣ ಇರ್ಬೋದು, ಅಶೋಕ್ ಇರ್ಬೋದು, ರಾಜ್ ಸರ್ ಅವರ ಸ್ವಾಮೀಜಿ ಪಾತ್ರ ಇರ್ಬೋದು, ತುಂಬ ಖುಷಿಯಾಗಿದೆ. ಕೆಲವೆಲ್ಲ ನನಗೆ ಅಲ್ಲಿ ನೋಡಿದಾಗ ಮತ್ತೆ ಮತ್ತೆ ನನ್ನ ಮನಸ್ಸಲ್ಲಿ ರಿಪೀಟ್ ಆಗ್ತದೆ. ರವೀಣನ ಹತ್ರ ಹೋಗಿ ಅವಳು ಭಾನುವನ್ನ ಬಿಡ್ಲಿಕ್ಕೆ ಇರುತ್ತಲ್ಲ, ಯಾರು ಬಿಡ್ಲಿಕ್ಕೆ ಇರೋದಿಲ್ಲ, ಬಿಡಬೇಕಾಗಿರುತ್ತೆ. ಆಗ ರವೀಣನ ಹತ್ರ ಹೋಗಿ ಹೇಳ್ತಾರಲ್ಲ ಸ್ವಾಮೀಜಿ, ರವೀಣ ಈಗ ಅವಳನ್ನು ಬಿಡ್ಬೇಕಲ್ಲ, ಹೋಗಿ ಬಿಡ್ತೀರಾ ಅಂತ. ನಿಮಗೆ ಗೊತ್ತುಂಟಲ್ಲ, ನಾನೆಲ್ಲ ವಿಷಯ ಹೇಳಿದ್ದೇನಲ್ಲ, ನಾನು ಹೇಗೆ ಬಿಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಹೌದಲ್ಲ, ಅಥವಾ ರವೀಣ ಬಿಡ್ತಾರೆ ಅಂತ ಕೆಲವೆಲ್ಲ ತುಂಬ ಖುಷಿ ಕೊಡುವಂಥ ನಾನು ಮನಸ್ಸಲ್ಲಿ ಕೂತ್ಕೊಂಡೆ ಅದನ್ನೆಲ್ಲ, ಅಂದರೆ ನನ್ನ ಅಭಿಮಾನ ಅಂತಲ್ಲ, ಇಂತಹ ಕೆಲವು ಇದನ್ನೆಲ್ಲ ನಾನು ರಿಪೀಟ್ ಆಗ್ತಾ ಇರ್ತದೆ. ಹೇಗಿರ್ಬೋದು, ನಾನೇ ರವೀಣ ಅದ ಹಾಗೆ ನನ್ನ ಮನಸ್ಸಲ್ಲಿ, ಪಾಪ ರವೀಣ ಮನಸ್ಸಲ್ಲಿ ರವೀಣ ಬಿಡ್ತಾರೆ ಅಂತೇಳಿ ಅದನ್ನು ಜನರು ಒಪ್ಪಿಕೊಳ್ಳೋದು. ಮತ್ತು ರವೀಣ ಅನ್ನುವಂತಹ ಪಾತ್ರ, ಪಾಪ ಅವನು ರವೀಣ ಅನ್ನೋ ಸಾಮಾನ್ಯ ಮೇಸ್ತ್ರಿ ಅವರು. ಹೌದು, ಆ ಇಡೀ ಊರೆಲ್ಲ ರವೀಣ 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 ಅಂತ ಹೇಳ್ಕೊಂಡು ಎಲ್ಲರೂ ಇದು ಮಾಡುವಂಥದ್ದು ಹಾಗೆ ಇರ್ತಾರಲ್ವ, ನಮ್ಮೂರಲ್ಲಿ ಸಹ ಇದ್ದಾರೆ ಆ ಥರ. ಆ ಪ್ರತಿಯೊಂದು ಪಾತ್ರದ ಗುಣಗಳನ್ನು ಮತ್ತು ಅಭಿನಯವನ್ನು ಎರಡನ್ನೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಅಲ್ವಾ. ಇವಾಗ ನೀವು ಹೇಳಿದ್ರಿ ಅದೇ ಪಾತ್ರವನ್ನು ನೀವೇ ಅಭಿನಯಿಸಿ ನೀವೇ ಆ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡುವಾಗ ಅದಕ್ಕಿಂತ ದೊಡ್ಡ ಸಕ್ಸಸ್ ಯಾವುದೂ ಇಲ್ಲ. ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಮತ್ತು ನಿಮ್ಮ ಮನೆಯವರಿಗೆ, ಫ್ಯಾಮಿಲಿಯವರಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರು ಅಂತ, ಮೂವಿಯನ್ನು ನೋಡಿದ ಮೇಲೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಅಂತ? ಯಾರು ಮನೆಯವರಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಹೊರಗಿನವರಾಗಿರ್ಬೋದು? ಹೊರಗಿನವರಿಂದ ನಾನು ಅದೇ ಹೇಳ್ತಾ ಇದ್ದೆ. ಎಷ್ಟೋ ಹಿಂದಿನವರೆಲ್ಲ ಅಂದರೆ ಅವರು ನನ್ನನ್ನು ಮರ್ತು ಬಿಟ್ಟಿರ್ಬೋದು, ನಾನು ಮರ್ತು ಬಿಟ್ಟಿರೋದು ಈ ಜೀವನದ ಇದರಲ್ಲಿ ಎಲ್ಲೋ ಹಿಂದೆ ಬಿಟ್ಟಂತ ಯಾರ್ಯಾರೋ ಸ್ನೇಹಿತರೆಲ್ಲ ಈಗ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡ್ತಾರೆ, ನಿನ್ನ ಆ್ಯಕ್ಟಿಂಗ್ ನೋಡಿದೆ ಸೂಪರ್ ಆಗಿತ್ತು, ಮೇಡಮ್ ನಿಮ್ಮ ಆ್ಯಕ್ಟಿಂಗ್ ನೋಡಿದೆ ಸೂಪರ್ ಆಗಿತ್ತು, ಪೂರ್ಣಿಮಾ ನಿನ್ನ ಆ್ಯಕ್ಟಿಂಗ್ ನೋಡಿದೆ, ಈ ಥರ ಬೇರೆ ಬೇರೆ ರೀತಿಯ. ನಾನು ಅಂದ್ಕೊಳ್ತೀವಿ ಯಾರು ತಮ್ಮ ಪರಿಚಯ, ಕೆಲವರು ಪರಿಚಯ ಹೇಳಿರೋದಿಲ್ಲ, ನಂಬರ್ ಇರುತ್ತೆ ಯಾರಂತಾನೆ, ಅಂದರೆ ಎಲ್ಲೋ ಮೊದಲಿನ ಪರಿಚಯಗಳು ಎಲ್ಲ ನಾವು ಈ ಜೀವನದ ಪ್ರಯಾಣದಲ್ಲಿ ಅಲ್ಲೆಲ್ಲ ಕೆಲವೆಲ್ಲ ಕಳ್ಸ್ಕೊಂಡಿರ್ತೀವಲ್ಲ, ಅಂಥವರೆಲ್ಲ ಈಗ ಬಂದು ಮೆಸೇಜ್ ಮಾಡಿ ಒಂದು ಶುಭಾಶಯಗಳನ್ನು ಹೇಳೋದು ಸಹಜವಾಗಿ ಒಂದು ಖುಷಿ. ಮತ್ತೆ ಈ ಮೂಲಕವಾಗಿ ಯಾವುದೋ ಎಲ್ಲ ಕಳಚಿಕೊಂಡ ಕೊಂಡಿಗಳು ಕೂಡ ಮತ್ತೆ ಬದುಕಿನಲ್ಲಿ ಸೇರ್ಕೊಳ್ತಿದ್ದೀವೇನೋ ಅನ್ನೋ ರೀತಿಯಲ್ಲಿ ನಾವು ಕಲಾವಿದರು ಸ್ವಲ್ಪ ಭಾವನಾತ್ಮಕವಾಗಿ ಇರ್ತೀವಲ್ಲ, ಹೌದಾ ಇವರ ಅದೆಲ್ಲ ನೆನಪುಗಳನ್ನು ಮತ್ತೆ ತಾಜಾ ಆಗುವಂಥದ್ದು. ಮತ್ತು ಮನೆಯಲ್ಲಿ ಸಹಜವಾಗಿ ನನ್ನ ಗಂಡ ಅತಿಯಾಗಿ ನಾನು ಎಲ್ಲದಕ್ಕೆ ಹೋ ಹಾ ಹೋ ಅಂತೆಲ್ಲ ಮಾಡ್ತೀನಿ. ಅವರು ಆ ಥರ ಮಾಡೋರೆಲ್ಲ ಅವ್ರಿಗೆ ಸಹಜವಾಗಿ ಬಹಳ ಖುಷಿಯಾಗಿರ್ತದೆ.
ಚೆನ್ನಾಗಿದೆ ಅವ್ರದ್ದೆಲ್ಲ 1 ಮಾರ್ಕ್ ಕ್ವಶನ್ ಇದು ಆನ್ಸರ್ ಥರ ಚೆನ್ನಾಗಿದೆ ಅಂತ. ಅದು ನಿಜವಾಗಿ ನನಗಿಂತ ಅವರೇ ಹೆಚ್ಚು ಖುಷಿ ಪಟ್ಟಿದ್ದಾರೆ ಇರಬೇಕು. ಯಾಕಂದರೆ ತಮ್ಮ ಆತ್ಮೀಯರು ಹೇಳಿದೆ ಇವಳು ಆ್ಯಕ್ಟ್ ಮಾಡಿದಾಳಲ್ಲ, ಅಯ್ಯೋ ಎಂಥ ಫೋನ್ ಬರೋದು ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಖುಷಿ ಇದೆ ಸಣ್ಣದು. ನನ್ನ ಮಗ ಮಾತ್ರ ತುಂಬ ಖುಷಿ ಪಡ್ತಾನೆ. ಯಾಕಂದರೆ ಅವನು ಮನಸ್ಸು ಸ್ವಲ್ಪ ಕಲಾವಿದನ ಮನಸ್ಸೇ ಸ್ವಲ್ಪ, ಹಾಗಾಗಿ ಅವನು ಅಮ್ಮ ಇದು ಚೆನ್ನಾಗಿದೆ ಅಮ್ಮ, ಇದು ಸ್ವಲ್ಪ ನೀನು ಸ್ವಲ್ಪ ಜಾಸ್ತಿ ಅಂತ ಅಲ್ಲಿ ಕೂತ್ಕೊಂಡಲ್ಲಿ ಕೂಡ ಕೆಲವೆಲ್ಲ ವಿಮರ್ಶೆ ಹೇಳ್ತಾನೆ. ಸ್ವಲ್ಪ ದೊಡ್ಡದನ್ನ ಕಡಿದೆ ಏನೋ ಹಾಗೆ ಮಾಡಿದೆ, ಸಣ್ಣ ಸಣ್ಣ ಕೆಲವೆಲ್ಲ ತಿದ್ದುಪಡಿ ಎಲ್ಲ ಹೇಳೋದು ಉಂಟು ಅವನು ಇದಕ್ಕಂತಲ್ಲ. ನಾನು ಮಾಡಿದ ನಾಟಕಗಳಲ್ಲಿ ಅಭಿನಯಕ್ಕೂ ಹೇಳ್ತಾನೆ, ನೀನು ಅದು ಚೂರು ಸರಿಯಾಗಿಲ್ಲ ಅಮ್ಮ, ನೀನು ಸ್ವಲ್ಪ ಈ ಥರ ಕೂತ್ಕೋಬೇಕಿತ್ತು, ಹೀಗೆ ಹೇಳಬೇಕಿತ್ತು ಅನ್ನುವಂಥದ್ದು ಹೇಳ್ತಾನೆ. ಒಟ್ಟಿನಲ್ಲಿ ಮನೆಯವರ ಒಂದು ಸಪೋರ್ಟ್ ಇದ್ರೆ ನಾವು ಏನು ಬೇಕಾದರೂ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅಲ್ವಾ. ಇನ್ನೊಂದು ಕೇಳಬೇಕು, ನನಗಿಷ್ಟವಾದ ಪಾತ್ರ ಯಾವುದಂತಂದರೆ ಇವಾಗ ನಿಮ್ಮ ಮಗಳು ಒಂದು ಈ ಮೂವಿಯಲ್ಲಿ ನಿಮ್ಮ ಮಗಳಿರ್ತಾರಲ್ವಾ, ಅವರಿಗೆ ಒಂದು ಕನಸು ಬೀಳತ್ತೆ, ಸುಲೋಚನ ಬರೋ ಥರ ಒಂದು ಅದು ಮಾತ್ರ ಸಖತ್ ಫನ್ನಿ ಆಗಿತ್ತು, ತುಂಬ ಜನರಿಗೆ ಅದು ಇಷ್ಟ ಆಗಿತ್ತು. ಸೊ ನಿಮ್ಗೆ ಅಲ್ಲಿ ಶೂಟಿಂಗ್ ಮಾಡುವಾಗ ನಿಮ್ಗೆ ಹೇಗೆ ಫೀಲ್ ಆಗ್ತಾ? ಅಯ್ಯೋ ನಾವು ಅಲ್ಲಿಂದಲೇ ಅವಳನ್ನ ನೋಡಿದ್ಕೊಳ್ಳೆ, ಅವಳು ಬಂದ ಕೂಡಲೇ ನಾನು ಹೇಳೋದುಂಟು, ಬಚ್ಚು ಅಂತ ಹೇಳ್ತಿದ್ದು. ಅದು ತುಂಬ ಚೆನ್ನಾಗಿ ಮಾಡಿದಾಳು ಅವಳು. ನಂಗೆ ಅಲ್ಲಿ ಏನು ತೆರೆ ಮೇಲೆ ನೋಡೋಕ್ಕಿಂತಲೂ ಶೂಟಿಂಗಿದೆ ನೆನಪಾಗ್ತದೆ. ಶೂಟಿಂಗ್ ಅಷ್ಟು ಚೆನ್ನಾಗಿ ನಂಗೆ ಅದು ಕಾಣಿಸ್ತಾ ಇತ್ತು. ಅದು ನಾನು ತಗೊಂಡುವಂಥ ಕೆಲವೊಮ್ಮೆ ನಮಗೆ ಬಾಲ್ಯದಲ್ಲಿ ಕೆಲವು ಒಂದು ಚಾಕ್ಲೇಟು ಆಗ ತಿನ್ನೋದು ಸಿಹಿ ಜಾಸ್ತಿ, ಅದೇ ಚಾಕ್ಲೇಟ್ ಈಗ ಕೊಟ್ಟರೆ ಆ ಮಾಧುರ್ಯ ಸಿಗುತ್ತಿರೋದಿಲ್ಲ. ಯಾಕಂದರೆ ಅದು ತಗೊಳ್ಳುವಂಥ ಕಾಲಕ್ಕೆ ಇದೆ. ಹಾಗೆ ಆ ಶೂಟಿಂಗ್ನಲ್ಲಿ ಅವಳ ಆ ಆ್ಯಕ್ಟಿಂಗ್ ನಂಗೊಂದು ಅಷ್ಟು ಖುಷಿ. ನಾನು ಅವಳ ನೋಡ್ಕೊಳ್ಳಿ ಅವಳು ಅದು ಆ ಮುಖ ಕಣ್ಣು ಅವಳದು ದೊಡ್ಡ ಕಣ್ಣುಗಳೆಲ್ಲ ಅಂತ ಮಾಡುವಾಗಲೇ ನಂಗೆ ತುಂಬ ಇಷ್ಟ ಆಗಿತ್ತು. ತೆರೆಯಲ್ಲಿ ನೋಡುವಾಗ ಇನ್ನೂ ಚೆನ್ನಾಗಿತ್ತಲ್ಲ, ಇದು ಇನ್ನೂ ಚೆನ್ನಾಗಿತ್ತಲ್ಲ ಅಂತ ಅನ್ನಿಸುವಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ಒಳ್ಳೆ ಕಲಾವಿದೆ ಆಕೆ. ಅವಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದಲ್ಲಿ ಕೂಡ ಇದ್ಲು, ಅದರಲ್ಲಿ ಕೂಡ ಒಳ್ಳೆ ಪಾತ್ರ ಮಾಡಿದ್ಲು. ಮತ್ತೆ ಒಳ್ಳೆ ಕಲಾವಿದೆ. ಒಂದು ಸಲ ಹೇಳಿದ್ರೆ ಅವಳು ಅದನ್ನು ತಗೊಂಡು ಅಭಿನಯ ಮಾಡುವಂಥವಳು. ನಂಗೆ ನಿಜ ಮಗಳೇ ಆಗಿದ್ಲು. ಖಂಡಿತ. ನಂಗೆ ಇನ್ನೊಂದು ಡೌಟ್ ಇದೆ, ಅವ್ರು ಇವಾಗ ಹೇಳಿಕೊಡುವಾಗ ಅವ್ರು ಹಾಗೆ ಹೇಳಿಕೊಡ್ತಾ ಇದ್ರು, ಒಗ್ಗೊಗ್ಗೊಗ್ ಅದೇ ರೀತಿ ಹೀಗೆ ಹೇಳಿಕೊಡ್ತಾ ಇದ್ರ ಅಂತ? ಹೌದು, ಅದೇ ನಾನು ಹೇಳಿದ್ನಲ್ಲ, ಅವರು ಒಳ್ಳೆಯ ಗುರು. ಯಾಕೆ ನಾನೇ ಅಂದ್ಕೊಳ್ಳೋದು ಸರಿಯಲ್ಲದಿರ್ಬೋದು ಅಥವಾ ತಪ್ಪಿರ್ಬೋದು, ಸರಿ ಗೊತ್ತಿಲ್ಲ. ಅವರೊಬ್ಬ ಥಿಯೇಟರ್ ಆರ್ಟಿಸ್ಟು ಮತ್ತು ನಿರ್ದೇಶಕರಾಗಿರೋದ್ರಿಂದ ಮಂಗಳೂರಿನಲ್ಲಿ ಅವರದೇ ಒಂದು ಸಂಸ್ಥೆಯನ್ನು ನಾಟಕ ತಂಡವನ್ನು ಅವರು ಮುನ್ನಡೆಸ್ತಿರೋದ್ರಿಂದ ಅಲ್ಲಿ ಕಲಾವಿದರಿಗೆ ನಾಟಕದ ತರಬೇತಿಯನ್ನು ಕೊಡೋದ್ರಿಂದಾಗಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅವರು ನೋಡುವಂತಹ ದೃಷ್ಟಿ ಸಿನಿಮಾದ ನಿರ್ದೇಶಕರಿಗಿಂತ ಒಬ್ಬ ನಾಟಕ ನಿರ್ದೇಶನ ಮಾಡುವಂಥ ಒಬ್ಬ ಮೇಷ್ಟ್ರು ಹೇಗೆ ಹೇಳ್ಕೊಡ್ತಾರೆ, ಆ ಮೇಷ್ಟ್ರು ಅವರೊಳಗೆ ಹೆಚ್ಚು ಜಾಗೃತ ಆಗಿದೆ. ಮತ್ತು ಆ 6 ವರ್ಷದವರು ಅದು ಬರೆದು ನಾನು ಅಂದ್ಕೊಳ್ಳೋದು ತಿದ್ದಿ ಆ ಎಲ್ಲ ಪಾತ್ರಗಳು ಅವರೊಳಗೆ ಹೋಗಿ ಕೂತಿದೆ. ಮೊದಲು ಅವರೊಳಗೆ ಒಬ್ಬ ಬೇಬೆಕ್ಕ ಇದ್ದಾರೆ, ಅವರೊಳಗೆ ಒಬ್ಬ ಆ ಬೇಬೆಕ್ಕನ ಮಗಳಿದ್ದಾಳೆ, ಅವರೊಳಗೆ ಅಶೋಕ ಇದ್ದಾನೆ, ಗುರುಜಿದ್ದ. ಅದರಿಂದಾಗಿ ಅವರು ಒಳಗಿದ್ದನ್ನು ಅವರು ಸುಲಭವಾಗಿ ಅದನ್ನು ನಮಗೆ ದಾಟಿಸ್ತಿದ್ರು ಅಂತ ಅನಿಸ್ತದೆ. ನನಗೆ ನೀವೀಗ ಹೇಳುವಾಗ ಒಂದು ಸನ್ನಿವೇಶ, ರಮೇಶನ ಮನೆ ಚಂದ್ರು ಮನೆಗೆ ಹೋಗ್ತೀವಿ ನಾವು, ಗಂಡ ಹೆಂಡತಿ ರಾತ್ರಿ ಮನೆಗೆ. ಅದರಲ್ಲಿ ನಾನದು ಒಂದು ಹೊಡೆಯೋತಿದ್ದೆ ಮಗಳಿಗೆ. ಅಂದರೆ ಹೊಡೆದು ಅವಳಕ್ಕೆ ಅಮ್ಮ ನೀನು ಸನಿಲ್ಲ ಅಂತ ನಾನು ಪಟ್ಟ ಕೂತ್ಕೊಳ್ಳೋದಿದ್ದೆ. ಅದು ನಂಗೆ ಹೊಡಿಲಿಕ್ಕೆ ಬರ್ತಾ ಇರಲಿಲ್ಲ ನಿಜವಾಗಿ. ಆ ಬಾಡಿ ಲ್ಯಾಂಗ್ವೇಜ್ ಇದ್ದೇನೆ ಅಂದರೆ ಅದು ಎಷ್ಟು ಸಹಜವಾಗಿ ಬರಬೇಕಂದ್ರೆ, ಬೇಕಾ ನೀವೇನು ಹೋಗಿ ಅಂತ ಅವ್ರು ಹೇಳ್ತಾರಲ್ಲ, ಅದು ಹೋಗಿ ಅನ್ನೋದು ನಾನು ಹೀಗೆ ಮಾಡಬೇಕು. ಅಂದರೆ ಅದು ಹೀಗೆ ಜೋರು ಮಾಡ್ಲಿಕ್ಕೆ ಆಗೋದು, ಇಲ್ಲಿ ಮಾಡೋದು ಸುಲಭ. ಅದು ಜಸ್ಟ್ ಹೀಗೆ ಅಂದರೆ ಪ್ರೇಕ್ಷಕನಿಗೆ ಕೂಡ ಸೂಕ್ಷ್ಮ ಅರ್ಥ ಆಗಬೇಕು. ಇವಳೆಲ್ಲರೂ ಯಾರಿಗೂ ಗೊತ್ತಾಗದಾಗೆ ಮಗಳಿಗೆ ಹೊಡೆದಿಯಾಳೆ ಅಂತ. ಅದು ಮಾಡೋದು ಸ್ವಲ್ಪ ಕೈ ಮುಂದೆ ಹಿಂದೆ ಏನೋ ಆಗ್ತಿತ್ತದು. 2-3 ಸಲ ನನ್ನ ತಪ್ಪಾಯ್ತದು ಮಾಡಿದ್ದು. ನಾನು ಆಗ ಅವರ ಮುಖದಲ್ಲಿ ನೋಡ್ತಿದ್ದೆ, ನೀವು ಒಂಥರ ಇವಳು ಸರಿ ಮಾಡ್ತಾ ಇಲ್ಲ ಅಂತ ನಂಗೆ ಭಾಳ ಬೇಜಾರು. ಅಯ್ಯೋ ಯಾಕೆ ಸರಿ ಬರ್ತಿಲ್ಲ, ಅದು ಏನೋ ನನ್ನ ಕೈ ಅದು ಸಹಜವಾಗಿ ಬರ್ತಿರ್ಲಿಲ್ಲ. ಕೊನೆಗೆ ಆಯ್ತು ಬಿಡಿ. ಅದು ಒಂದು ನನಗೆ ಗೊತ್ತಾಗಿರೋದು. ಅದನ್ನು ಅವರು ಎಷ್ಟು ಸೂಕ್ಷ್ಮವಾಗಿ ಅದನ್ನು ವಿವರಣೆ ಕೊಡ್ತಾಯಿದ್ರು, ಯಾಕೆ ಏನು ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು. ಅದೇ ನಾನು ಹೇಳಿದ್ದು, ಒಬ್ಬ ಒಳ್ಳೆ ಮೇಷ್ಟ್ರ ಕೆಳಗೆ ನನಗೆ ಪಾತ್ರ ಸಿಕ್ಕಿದೆ. ಅದರಿಂದಾಗಿ ನಾನು ತುಂಬ ಕಲೀಲಿಕ್ಕೆ ನನಗೆ ಸಿಕ್ಕಿದೆ. ಅದು ಒಬ್ಬ ನಾನೀಗ ಮಾಡ್ತಿರೋದು ನಾಟಕಗಳಿರ್ಬೋದು, ಒಬ್ಬ ಕಲಾವಿದೆಯಾಗಿ ನನಗೆ ಅದು ಸಿಕ್ಕಿದಂಥ ಒಂದು ಒಳ್ಳೆಯ ಅವಕಾಶ. ಬ್ಯಾನರ್ ಅದೆಲ್ಲ ಸರಿ, ಅದು ನಾನು ತಗೊಂಡೆ ನೋಡಿ, ತುಂಬ ಅದು ಕೊಟ್ಟಿದ್ದಾರೆ ನೋಡಿ, ಅದು ಯಾವಾಗಲೂ ಉಳಿಯುವಂಥದ್ದು. ಹೌದು ಮೇಡಮ್, ಆ ನಿಟ್ಟಿನಲ್ಲಿ ನಾನು ತುಂಬ ಅದೃಷ್ಟವಂತಳು ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಕ್ಯೂರಿಯಾಸಿಟಿ ಅಂತಂದರೆ, ಇವಾಗ ಮೂವಿ ಹೆಸರು ಸೂ ಫ್ರಮ್ ಸೋ ಅಲ್ವಾ, ಎಲ್ರಿಗೂ ಒಂದು ಇರುತ್ತೆ,
ಯಾಕೆ ಈ ಒಂದು ಮೂವಿಗೆ ಸೂ ಫ್ರಮ್ ಸೋ ಅಂತ ಇಟ್ರು ಅಂತ, ಸೊ ಇದಕ್ಕೆ ಏನಂತೀರಾ ಅಂತ? ಈ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಶೂಟಿಂಗ್ ಆರಂಭ ಆಗುವ ಮೊದಲೇ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ ಅವರು ಇಟ್ಟಿದ್ರು. ಅದಕ್ಕೆ ನಮ್ದೊಂದು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿದ್ರು ಕಲಾವಿದರಿಗೆ. ಅದಕ್ಕೊಂದು ಹೆಸರು ಕೊಡ್ಬೇಕಲ್ಲ, ಫ್ರಮ್ ಸೋ ಅಂತ ಕೊಟ್ಟಿದ್ರು. ಅವರು ಹೇಳಿದ್ರು ಈ ಹೆಸರು ಯಾವಾಗಲೂ ಬದಲಾವಣೆ ಆಗ್ಬೋದು ಅಥವಾ ಇದೇ ಉಳಿಬೋದು, ಈಗ ತಾತ್ಕಾಲಿಕವಾಗಿ ಈ ಹೆಸರು ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಅದು ಅನ್ಸಿರ್ಬೋದೇನೋ ತುಂಬಾ ಕ್ಯಾಚಿ ಆಗಿದೆ ಅಂತೇಳಿ, ಡಿಫ್ರೆಂಟ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ, ಮತ್ತೆ ಅದೇ ಹೆಸರು ಇದಾಗಿದೆ. ಅದಕ್ಕೆ ಏನೆಲ್ಲ ಕಾರಣಗಳು ಅದು ನಮ್ಗೆ ಗೊತ್ತಿಲ್ಲ, ನನ್ನ ವ್ಯಾಪ್ತಿಯ ಹೊರಗಿರುವಂತ ವಿಷಯಗಳದೆಲ್ಲ. ನನ್ಗಂದ್ರೆ ನನ್ನ ಪಾತ್ರ ಅದು ಅಷ್ಟಕ್ಕೆ ಸೀಮಿತ ಆಗಿತ್ತು. ಇದು ನಾನು ತಿಳ್ಕೊಳ್ಳೋದು ಹಾಗೆ, ಅಂದ್ರೆ ಆರಂಭದಲ್ಲಿ ಆ ಹೆಸರಿತ್ತು. ಹಾಂ ಮ್ಯಾಮ್, ಇನ್ನೊಂದು ಇದರಲ್ಲಿ ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ತುಂಬ ಇಷ್ಟವಾದಂತಹ ಸಾಂಗ್ ಅಂತಂದ್ರೆ ಬಂದರೋ ಬಂದರೋ ಬಾವೋ ಬಂದರೋ. ಆ ಸಾಂಗ್ ನಿಜವಾಗ್ಲೂ ಹೇಳಬೇಕಂತಂದ್ರೆ ಎಷ್ಟು ಮಟ್ಟಿಗೆ ಟ್ರೆಂಡಿಂಗ್ ಆಗ್ತಾ ಇದ್ರೆ ಅಂದರೆ ರೀಲ್ಸಲ್ಲಿ ಆಗಿರ್ಬೋದು, ಮಕ್ಕಳ ಬಾಯಲ್ಲಿ ಆಗಿರ್ಬೋದು, ದೊಡ್ಡವ್ರ ಬಾಯಲ್ಲೂ ಕೂಡ ಈ ಒಂದು ಸಾಂಗ್ ಕೇಳ್ತಾ ಇದೆ. ಸೊ ನಿಮಗೆ ಆ ಒಂದು ಶೂಟಿಂಗ್ ಮಾಡುವಾಗ ಅಲ್ಲಿ ಹೇಗೆ ಅನಿಸ್ತಾ ಇತ್ತು ಅಂತ? ಈ ಹಾಡಿನ ಶೂಟಿಂಗ್ ಸಮಯದಲ್ಲಿ ನಾನಿರಲಿಲ್ಲ, ಅಂದರೆ ನನಗೆ ಸಂಬಂಧಪಟ್ಟದಾಗಿರಲಿಲ್ಲ, ಅದರಲ್ಲಿ ನಾನು ಇರಲಿಲ್ಲ. ಅದರಿಂದಾಗಿ ನನಗದು ಆಮೇಲೆ ನಾನು ಕೇಳಿರೋದು ಬಂದರು ಬಂದರು ಭಾವ ಬಂದರು. ಮುಖ್ಯವಾಗಿ ಒಂದೊಂದೇ ನೀವು ಈಗಾಗಲೇ ಗೊತ್ತಿರ್ಬೋದು, ಸಂಗೀತ ನಿರ್ದೇಶನ ಇದನ್ನೆಲ್ಲ ಕಂಪೋಸ್ ಮಾಡಿರೋದು ಸಣ್ಣ ಹುಡುಗ ಸುಮೇಧ್ ಅಂತ, 19 ವರ್ಷದ ಕಾಲೇಜ್ ಹುಡುಗ. ತುಂಬ ನಿಷ್ಠೆಯಿಂದ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಅದೇ ಡ್ಯಾನ್ಸ್ ಅಂತ ಅದರಲ್ಲಿ ಹೆಚ್ಚಿನ ಕಲಾವಿದರೆಲ್ಲರೂ ಇದ್ರು. ಅದು ನಾರವಿ ಹತ್ರನೆಲ್ಲೋ ಶೂಟಿಂಗ್, ಅದು ಮದುವೆದ ಸಂದರ್ಭ ಇತ್ತು. ಅದರಲ್ಲಿ ಕೂಡ ಅಂದರೆ ಅಲ್ಲಿಂದೇ ಕತೆ ಆರಂಭ ಆಗಿರೋದಲ್ಲ, ಯಾಕಂದ್ರೆ ಅಲ್ಲಿಂದ ಬರುವಾಗ ಅವನು ಅದು ಇಣಕ್ಲಿಕ್ಕೆ ಹೋಗೋದು ಅಶೋಕ. ಹಾಗಾಗಿ ಆ ಮೆಹಂದಿ ಕಾರ್ಯಕ್ರಮಕ್ಕೆ ನಾನು ಹೋಗಿರೋದಿಲ್ಲ, ಹಾಗಾಗಿ ಅದರಲ್ಲಿ ಕೂಡ ನಾನಿಲ್ಲ. ಆದರೆ ಆ ಶೂಟಿಂಗ್ ಸಮಯದಲ್ಲಿ ಎಲ್ಲ ಕಲಾವಿದರು ತುಂಬ ಎಂಜಾಯ್ ಮಾಡಿದ್ದೀವಿ ಅಂತ ಮರುದಿನ ಹೇಳ್ತಾ ಇದ್ರು. JP ಸರ್ ಕೂಡ ನಂಗೆ ಅದು ಮೊದಲನೇ ದಿವಸ ಹೇಳಿದರು, ನಾಳೆ ಈ ಥರ ಒಂದು ಅಂದರೆ ಹಾಡಿನ ಶೂಟಿಂಗ್ ಅಂತ ಹೇಳಿರಲಿಲ್ಲ, ನಾಳೆ ತುಂಬ ನೈಟ್ ಶೂಟಿಂಗ್ ಇದೆ, ತುಂಬ ಗಮ್ಮತ್ತಿದೆ, ನೀವು ಬರುದಾರೆ ಬರ್ಬೋದು ನೋಡಲಿಕ್ಕೆ ಅಂತ ಹೇಳಿ. ನಾನು ರಾತ್ರಿ ಸಮಯ ಮತ್ತೆ ಯಾರು ಹೋಗ್ತಾರೆ ಅಂತ ನಾನು ಹೋಗಿರಲಿಲ್ಲ ನಿಜವಾಗಿ. ಈಗ ಅನಿಸ್ತಿತ್ತು ಹೋಗ್ಬೇಕಿತ್ತು ಅಲ್ಲಿ, ಯಾಕಂದ್ರೆ ಮರುದಿನ ಎಲ್ಲ ಕಲಾವಿದರು ನಮ್ಮ ಕೋ ಆರ್ಟಿಸ್ಟ್ ಎಲ್ಲ, ನನ್ನ ಮಗಳ ಪಾತ್ರ ಹಾಕಿದವರು ಉಳಿದವರೆಲ್ಲರೂ ನಂಗೆ ಹೇಳ್ತಿದ್ರು, ನಿನ್ನೆ ಏನು ಸಖತ್ ಗಮ್ಮತ್ತಾಗಿತ್ತು, ಭಾರಿ ಗಮ್ಮತ್ತಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಆಗ ನಂಗೆ ಅನಿಸಿತ್ತು, ನಾನು ಸಹ ಹೋಗ್ಬೋದಿತ್ತೇನೋ ಅಂತ ಅನಿಸಿತ್ತು. ಬಂದರೋ ಭಾವ ಬಂದ್ರ ಅದು ಆ ಇದರಲ್ಲಿ ನಾನಿಲ್ಲ, ಯಾಕಂದ್ರೆ ಅದು ಕೂಡ ಹಾಗೆ ಮದುವೆ ಇದಕ್ಕೆ ಬರುವಂಥದ್ದಲ್ಲ, ನಾನಿರಲಿಲ್ಲ. ಯಾಕಂದ್ರೆ ಆರಂಭದ ಹಂತ ಅದನ್ನು ಬಿಟ್ಟು ನನ್ನ ಕತೆ ಬರುವುದಲ್ಲ, ಯಾಕಂದ್ರೆ ಅಶೋಕ್ ಅಲ್ಲಿಂದಲೇ ಕತೆ ಶುರು ಆಗೋದು. ಹಾಗಾಗಿ ನಾನು ನನ್ನ ಪಾತ್ರ ಅಲ್ಲಿ ಬರೋದಿಲ್ಲ. ಹಾಗೆ ನನ್ಗದಷ್ಟು ಆಮೇಲೆ ಹಾಡು ಕೇಳಿದ್ ನಿಜವಾಗ್ಲಿ ತುಂಬಾ, ಯಾಕಂದ್ರೆ ಭಾವ ಅನ್ನುವಂತಹ ಒಂದು ಸಂಬಂಧವೇ ತುಂಬಾ ಒಂದು ಇಮೋಷನಲ್, ಭಾವನಾತ್ಮಕವಾದದ್ದು, ಎಲ್ರಿಗೂ ಕ್ಯಾಚ್ ಆಗೋದು. ಒಬ್ಬ ಭಾವ ಇದ್ದಾನೆ ಅಂತ ಹೇಳಿದ್ರೆ ನಾದಿನಿಯರಿಗೆ ಅಥವಾ ಹೆಂಡತಿ ಮನೆ ಎಲ್ಲರಿಗೂ ಸಮೇತ ತುಂಬಾ ಇಷ್ಟ ಭಾವ ಬರೋದಂತ. ಹಾಗಾಗಿ ಅದು ಆ ಪದ ಮತ್ತೆ ಆ ಸಂಗೀತ ಸಂಯೋಜನೆ ಎಲ್ಲವೂ ಚೆನ್ನಾಗಿರೋದ್ರಿಂದ ಎಲ್ರಿಗೂ ಈಗ ತುಂಬಾ ಯಾರ್ಯಾರಿಗೋ ಎಲ್ಲ ಅದನ್ನು ಮಾಡ್ತಿದ್ದಾರೆ, ಈಗ ಟ್ರೋಲ್ ಮಾಡ್ತಿದ್ದಾರೆ ಈ ಭಾವ ಬಂದರೆ. ತುಂಬ ನಿನ್ನೆಷ್ಟೇ ನಾವು ಒಂದು ಮದುವೆ ಹೋಗಿದ್ದೆ, ಅಲ್ಲಿ ನನ್ನ ಫ್ರೆಂಡ್ ಅವಳ ಮಗಳ ಮದುವೆ, ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಆ್ಯಕ್ಟ್ ಮಾಡಿದ ಸಿನಿಮಾದ ಭಾವ ಬಂದಿರೋ ಸಿನಿಮಾ ನನ್ನ ಸಣ್ಣ ಮಗಳು ಇಡೀ ದಿವಸ ಭಾವನಿಗೆ ಫೋನ್ ಮಾಡಿ ಬಂದರೋ ಭಾವ ಅಂತ ಹೇಳ್ತಾ ಇರ್ತಾಳೆ ಅಂತ. ಅಂದ್ರೆ ಅದು ಎಲ್ಲ ಕಡೆಗೆ ಸೂಟ್ ಆಗುತ್ತೆ ಅಂತ. ಹೌದು, ಖಂಡಿತ. ಮತ್ತೆ ನೀವು ಅವಾಗ ಹೇಳಿದ್ರೆ ಹಲವಾರು ಮೂವೀಸ್ಗಳಲ್ಲಿ ಅಭಿನಯಿಸಿದ್ದೀರಂತ, ಯಾವೆಲ್ಲ ಮೂವಿ ಅಂತ ನಮ್ಗೆ ಹೇಳ್ಬೋದಾ ಅದ್ರ ಬಗ್ಗೆ ಸ್ವಲ್ಪ? ಈ ಕ್ಷಣಕ್ಕೆ ನಂಗೆಲ್ಲ ನೆನ್ಪಿಟ್ಕೊಳ್ಳಲ್ಲ, ಅಥವಾ ಈ ಕ್ಷಣ ಕಲ್ದಿರು ಈ ತರ ಡಾಟಾ ಇಡುವಂತ ಒಂದು ಹವ್ಯಾಸ ಇಲ್ಲದಿರೋದು ನನ್ನ ಕೆಲವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ಒಂದಿರ್ಬೋದು. ಆದ್ರೆ ನನ್ನ ಪಯಣ ಈ ಸಿನಿಮಾದಲ್ಲಿ ಅಭಿನಯ ಶುರುವಾದದ್ದು ಗಿರೀಶ್ ಕಾಸರವಳ್ಳಿಯವರ ಗುಲಾಬಿ ಟಾಕೀಸ್. ಅದು ನಾನು ತುಂಬ ಅದೃಷ್ಟವಂತಲು ಅಂತ ಅಂದ್ಕೊಳ್ತೀನಿ. ತುಂಬ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಸರ್ ನನಗೆ. ಮತ್ತು ಅಲ್ಲಿ ಕೂಡ ನಾನು ಆ ಸಮಯದಲ್ಲಿ ನನಗೆ ಏನು ಈ ಕ್ಯಾಮರಾ ಭಾಷೆ ಇರ್ಬೋದು, ಸಿನಿಮಾ ಭಾಷೆ ಇರ್ಬೋದು, ಏನು ಗೊತ್ತಿಲ್ಲದ ಸಮಯ ಇತ್ತು ಆಗ. ಅಂದರೆ 20 ವರ್ಷ ಹಿಂದೆ ಅದು ಆಗಿರೋದು. ಆ ಸಮಯದಲ್ಲಿ ಸರ್ ನನಗೆ ತುಂಬ, ಗಿರೀಶ್ ಸರ್ ಅವರು ತುಂಬ ಹೇಳ್ಕೊಟ್ಟಿದ್ದಾರೆ. ಮತ್ತು ಒಳ್ಳೆಯ ಮನುಷ್ಯ ಅವರು ಕೂಡ ತುಂಬ ಮೃದುವಾಗಿ ಹೇಳಿಕೊಡುವಂತೆ, ಏನು ಜೋರು ಮಾಡಿಲ್ಲ ಹೇಳುವಂಥವರಲ್ಲ, ಹೀಗಿರಬೇಕು, ಈ ಪಾತ್ರ ಹೇಗಿರಬೇಕು ಅಂತ ಚಂದಲ್ಲಿ ಅಂತಹ ಅಲ್ಲಿಂದ ಪ್ರಯಾಣ ಶುರು ಆದದ್ದು ನನ್ನ ಅದೃಷ್ಟ ಅಂತೇಳಿ ಅಂದ್ಕೊಳ್ತೇನೆ ನಾನು. ಆ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್, ಉಮಾಶ್ರೀ ಅವರಿಗೆ ಕೂಡ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅದಕ್ಕೆ, ಅವರ ಅಭಿನಯಕ್ಕೆ. ಅದರಲ್ಲಿ ಅವರ ಗಂಡನ 2ನೇ ಹೆಂಡತಿ ಪಾತ್ರ, ಮುಸ್ಲಿಂ ಮಹಿಳೆಯ ಪಾತ್ರ ಮಾಡಿದ್ದೆ ನಾನು, ಕುഞ്ഞിಪಾತು ಅಂತ.
ಆಮೇಲೆ ಇನ್ನೊಂದು ನೆನಪಿಡುವಂಥ ಸಿನಿಮಾ ಶಂಕರ ಪುಣ್ಯಕೋಟಿ ಅಂತ. ಇದು ಗೋವುಗಳ ಬಗ್ಗೆ ಒಂದು ಜಾಗೃತಿ, ಗೋ ಸಾಕುವಂಥದ್ದು ಕತೆ. ಇದರಲ್ಲಿ ಮೊದಲಿನ ಅರ್ಧದವರೆಗೆ ವಿನಯ್ ಪ್ರಸಾದ್ ಅವರಿದ್ದಾರೆ ಶರತ್ ಬಾಬು ಜೊತೆಗೆ. ಆಮೇಲೆ ಅವರು ತೀರಿ ಹೋಗ್ತಾರೆ. ಅವರ ಮಗುವನ್ನೇ ನಾನು ಸಾಕುವಂತ, ನಾನೊಂದು ಅದರಲ್ಲಿ ದಲಿತ ಮಹಿಳೆ. ಆಮೇಲೆ ಅದರಲ್ಲೊಂದು ತುಂಬ ಚೆನ್ನಾಗಿತ್ತು, ಹೊಲೆಯು ಮಡಿಯಾಯಿತು ಮಡಿಯು ಹೊಲೆಯಾಯಿತು ಅಂತ ಹೇಳೋದು ಹಾಡಿದೆ. ಅಂದರೆ ಶರತ್ ಬಾಬು ಅವರು ನನ್ನ ಮನೆಗೆ ಬಂದು ಕಡೆಗೆ ನನ್ನ ಹತ್ರ ಸಾಯೋದು ಆ ಥರ ತುಂಬ ಚೆನ್ನಾಗಿತ್ತು ಆ ಪಾತ್ರ. ಆ ಸಿನಿಮಾಗೆ ಕೂಡ ಸ್ಟೇಟ್ ಅವಾರ್ಡ್ ಸಿಕ್ಕಿತ್ತು. ಅದು ಮೂರ್ತಿ ಸರ್ ಅಂದರೆ ಜಿ ವಿ ಅಯ್ಯರ್ ಅವರ ಅಣ್ಣನ ಮಗ ಇರಬೇಕು, ಅವರಿಗೆ ಇಲ್ಲ, ಅವರು ಕೊಟ್ಟಿರುವಂಥದ್ದು. ಅನಂತರ ಬಿ ಸುರೇಶ್ ಅವರ ದೇವರ ನಾಡಿನಲ್ಲಿ ಅಂತ ಹೆಚ್ಚಾಗಿ ಎಲ್ಲ ಕಲಾತ್ಮಕ ಸಿನಿಮಾಗಳು. ನನಗೆ ಹೆಸರು ಹೇಳುವಾಗ ಕೆಲವರಿಗೆ ಈ ಹೆಸರೆಲ್ಲ ಗೊತ್ತಿಲ್ಲದಿರ್ಬೋದು, ಯಾಕಂದರೆ ಎಲ್ಲ ಕಲಾತ್ಮಕ ಸಿನಿಮಾಗಳು. ಇದು ಪ್ರಶಸ್ತಿಯ ನಿಟ್ಟಿನಲ್ಲಿ ಇದೆಲ್ಲ ಪ್ರಾಮುಖ್ಯ ಸಿನಿಮಾಗಳು. ಆದರೆ ಜನಪ್ರಿಯತೆ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತದೆ. ಅದರಿಂದಾಗಿ ನಾನು ಜನರನ್ನು ತಲುಪುವಲ್ಲಿ, ಯಾರು ಗುರುತಿಸುವಲ್ಲಿ ಹಿಂದೆ ಆಗಿರ್ಬೋದು. ಹಾಗೆ ಬರಗೂರು ರಾಮಚಂದ್ರ ಒಳ್ಳೆ ನಮ್ಮ ನಾಡಿನ ಶ್ರೇಷ್ಠ ಬರಹಗಾರರು, ಅವರ ಸಿನಿಮಾ ಮೂಕನಾಯಕ ಅಂತ, ಅದರಲ್ಲಿ ಸುಂದರಾಜ್ ಸರ್ ಅವರ ಜೊತೆಗೆ ನಾನು ಅವರ ಪತ್ನಿಯಾಗಿ ಊರಿನ ಗೌಡ್ತಿಯಾಗಿ ಅಭಿನಯಿಸಿದ್ದೆ. ಮತ್ತೇನು ವೆನಿಲ್ಲಾ ಅನ್ನೋ ಒಂದು ಯಾವುದೋ ಜೈ ಅದರಲ್ಲಿ ಮಾಡಿದೆ. ಮತ್ತೇನೋ 3 ಬಾಗಿಲು ಎಂತ ಒಂದು ಸಿನಿಮಾ, ಹಾಗೆ ಒಂದಷ್ಟು ಮಾಡಿದ್ದೆ. ಮತ್ತು ತುಳು ಸಿನಿಮಾಗಳನ್ನು ಕೆಲವು ಮಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ 2-3 ಸಿನಿಮಾಗಳಲ್ಲಿ ಅರವಿಂದ್ ಬೋಳಾರ್ ಜೊತೆಯಲ್ಲಿ ನಾನು ಅಭಿನಯಿಸಿದ. ಅವರ ಜೊತೆಯಲ್ಲಿ ಅರವಿಂದ್ ಬೋಳಾರ್ ಸರ್ ಅಭಿನಯಿಸಿದಂತಹ ಗಂಭೀರ ಸಿನಿಮಾಗಳಿದೆ, ಅದರಲ್ಲಿ ನಾನಿದ್ದೆ ಅಂತ. ಯಾಕಂದರೆ ಹಾಸ್ಯ ನನಗೆ ಸ್ವಲ್ಪ ಇದರಲ್ಲೇ ಈ ಹೊಸ ಬಗೆಯ ಸಿನಿಮಾ ಸಿಕ್ಕಿರೋದು. ಅವರ ಗಂಭೀರ ಸಿನಿಮಾಗಳೆಲ್ಲ ಅವರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಮತ್ತು ಕೆಲವರಲ್ಲಿ ಅವರ ಅಕ್ಕ ತಂಗಿ ಈ ಥರ ಅಭಿನಯ ಮಾಡಿದ್ದೇನೆ. ನೀವು ಗೋಸ್ಮಾರಿ ಫ್ಯಾಮಿಲಿ ಅಂತ ಒಂದು ತುಳು ಸಿನಿಮಾ ಬಂದಿತ್ತು, ಅದರಲ್ಲಿ ದೇವರಾಜ್ ಕಾಪಿಕಾಡ್ ಅವರ ಜೊತೆಯಲ್ಲಿ ಅವರ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿದ್ದೆ ನಾನು. ಈಗಲೂ ಒಂದು ಕಜ್ಜ ಅನ್ನುವಂಥ ತುಳು ಸಿನಿಮಾ ಇನ್ನು ಸ್ವಲ್ಪ ಸಮಯ ಬರ್ಬೋದು. ಇದರ ಜೊತೆಗೆ ಅದು ಕೂಡ ಶೂಟಿಂಗ್ ಆಗಿತ್ತು. ಈಗ ಒಂದು ಕನ್ನಡ ಮೂವಿ ಇದರಿಂದ ಮೊದಲೇ ಶೂಟಿಂಗ್ ಆಗಬೇಕಿತ್ತು, ನಾನು ತಗೊಂಡಿದ್ರು. ಆದರೆ ಅವರಿಗೇನೋ ಇಲ್ಲಿ ವಾತಾವರಣಕ್ಕೆ ಹಾಗೆಲ್ಲ ಮುಂದೆ ಪೋಸ್ಟ್ಪೋನ್ ಆಗಿ ಈಗ ಈ ತಿಂಗಳಲ್ಲೇನೋ ಶೂಟಿಂಗ್ ಇಟ್ಟಿದ್ದಾರೆ. ಯಾವ ಅದರ ಬಗ್ಗೆ ನನಗೆ ವಿವರ ಗೊತ್ತಿಲ್ಲ. ಅಭಿನಯಿಸಿದ್ದೇನೆ. ಮತ್ತು ಒಂದು ಕೊಂಕಣಿ ಸಿನಿಮಾ 2 ಮಾಡಿದ್ದೆ. ಒಂದು ಉಜ್ವಾಡು ಅಂತ, ಅದರಲ್ಲಿ ಮುಖ್ಯ ಪಾತ್ರ ಇತ್ತು. 3 ಜನ ಹೀರೋಯಿನ್ಸ್ ಇದ್ರು ಅದರಲ್ಲಿ ಒಬ್ಬಳು ನಾನು ಪೂರ್ಣಿಮಾ ಅಂತೇಳಿ. ಅಂದರೆ ತುಂಬ ವಯಸ್ಸಾಗಿ ಜಾತಕ ಸಮಸ್ಯೆಯಿಂದ, ಅದು ಕೊಂಕಣಿ ಸಿನಿಮಾ ಆದ್ರಿಂದ ಈ ಕೊಂಕಣಿ ಇದ್ರೆ ನಮ್ಮಲ್ಲೆಲ್ಲ ಜಾತಕ ಎಲ್ಲ ಜಾಸ್ತಿ ನೋಡ್ತಾರೆ ಮದುವೆಗೆ. ಜಾತಕ ಹೊಂದಿಕೆ ಆಗದೆ ಇರುವ ಕಾರಣಕ್ಕಾಗಿ ಅವಳು ಮದುವೆ ಆಗದೆ ಬಹಳ ಏಜ್ ಆದ ಒಬ್ಬಳು, ಅಂದರೆ ಮದುವೆ ಆಗದೆ ಉಳಿದಂಥ ಒಂದು ಹೆಣ್ಣಿನ ಪಾತ್ರದಲ್ಲಿ ಮಾಡಿದ್ದೆ ನಾನು. ಆಮೇಲೆ ಇನ್ನೊಂದು ಅಂತು ಅಂತ ಸಿನಿಮಾ, ಅದರಲ್ಲಿ ಬುದ್ಧಿಮಾಂದ್ಯ ತಮ್ಮನನ್ನು ಸಾಕುವ ಅಕ್ಕನಾಗಿ ಮಾಡಿದೆ. ಅದು ನನ್ನ ಸುತ್ತನೇ ತಿರುಗುವಂಥ ಕತೆ. ಅದರಲ್ಲಿ ಹೈಸಾ ಗ್ಲೋಬಲ್ ಸಿನಿ ಅವಾರ್ಡ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅಂತೇಳಿ ನನಗೆ ಅವಾರ್ಡ್ ಸಿಕ್ಕಿತ್ತು. ಅದು ಮಂಗಳೂರಲ್ಲಿ ಆ ಫಂಕ್ಷನ್ ಆಗಿತ್ತು, ದೊಡ್ಡದಾಗಿ ಫಂಕ್ಷನ್ ಮಾಡಿದರು. ಮಾನಸ ಸೋಬಾನ ಅಂತೇಳಿ ಕೊಂಕಣಿ ಆರ್ಗನೈಜೇಷನ್ ಇದೆ ಮಂಗಳೂರಲ್ಲಿ, ಅವರೆಲ್ಲ ಸೇರಿ ಮಾಡಿದ್ದು. ಇದರಲ್ಲಿ ಶ್ರೇಷ್ಠ ಕಲಾವಿದರಂಥ ಪ್ರಕಾಶ್ ರೈ ಅವರ ಕೈಯಿಂದ ಆ ಅವಾರ್ಡ್ ತಗೊಂಡುವಂಥ ಒಂದು ಖುಷಿ ನನ್ನದಿತ್ತು. ಮತ್ತು ತುಳು ಒಂದಷ್ಟು ಮಾಡಿದರೆ ಈ ಕ್ಷಣಕ್ಕೆ ನೆನಪು ಬರ್ತಿಲ್ಲ, ಮುಖ್ಯವಾಗಿ ನೆನಪಿಗೆ ಬಂದ ಹಾಗೆ ಬಿ ಶೇಷಾದ್ರಿ ಅವರ 1-2 ಸಿನಿಮಾದಲ್ಲಿ ಮಾಡಿದ್ದೀನಿ. ಎಷ್ಟು ನೆನಪು ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ನಿಮ್ಮ ಒಂದು ಅಭಿನಯಕ್ಕೆ ಇನ್ನೊಂದು ತುಳು ಸಿನಿಮಾ ಒಂದು ಮಾಡಿದ್ದೆ, ಅದಕ್ಕೂ ಅವಾರ್ಡ್ ಸಿಕ್ಕಿತ್ತು. ಅದರಲ್ಲಿ ಮುಖ್ಯ ಪಾತ್ರ, ಅದರಲ್ಲಿ ಏನಂದರೆ ದೇಹದಾನ ಕಣ್ಣು ದಾನ ಎಲ್ಲ ಮಾಡಬೇಕು ಅನ್ನೋ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಸಿನಿಮಾ. ನಮ್ಮ ಸುತ್ತ ಅಂದರೆ ವಯಸ್ಸಾದ ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೋಗ್ತಾರೆ, ಕಡೆಗೆ ಅವರು ಸಾಯುವಾಗ ಗಂಡ ಹೆಂಡತಿ ದೇಹದಾನವನ್ನು ಮಾಡುವಂಥದ್ದು. ನಮ್ಮ ಸುತ್ತನೇ ತಿರುಗುವಂಥ ವಯಸ್ಸಾದ ಗಂಡ ಹೆಂಡತಿ ಸುತ್ತ ತಿರುಗುವಂಥ ಪಾತ್ರ ಅದು. ಅದು ಶಿವಾನಂದ್ ಅನ್ನುವಂಥ ನಿರ್ದೇಶಕರ ಕೆಳಗೆ ಬಿ ಕೌಶಿಕ್ ಪ್ರೊಡ್ಯೂಸರ್ ಏನೋ ಇದ್ದರು, ಅದು ಮಾಡಿದ್ದೇನೆ. ಈ ಕ್ಷಣಕ್ಕೆ ನೆನಪು ಬರುವಂಥದ್ದು ಇದೆಲ್ಲ. ಅದೇ ಒಟ್ಟಿನಲ್ಲಿ ಹೇಳೋದಾದರೆ ನಿಮ್ಮ ಒಂದು ಅಭಿನಯಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಅಲ್ಲ, ತುಂಬಾ ಖುಷಿಯಾಗುತ್ತೆ. ಹೀಗೆ ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗಲಿ ಅಂತ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಕೇಳ್ಕೊಳ್ತೇನೆ. ಮತ್ತು ಕೊನೆಯದಾಗಿ ಕೇಳೋದಂದರೆ ಫ್ರಮ್ ಸೋ ಮೂವಿಯ ಬಗ್ಗೆ ಕೊನೆಯದಾಗಿ 1-2 ಮಾತುಗಳನ್ನು ಹೇಳೋದಾದರೆ ಏನು ಹೇಳ್ತೀರಾ? ಚಂದದ ಸಿನಿಮಾ. ಅದೇ ನಾನು ಹೇಳಿದಾಗೆ ನನಗೆ ಈ ನಮ್ಮ ಸಿನಿಮಾವನ್ನು ನೋಡಿದಾಗ ಒಂದು ಒಳ್ಳೆಯ ಕಲಾವಿದ ಬಿಡಿಸಿದ ತೈಲ ಚಿತ್ರವನ್ನು ನೋಡಿದೆ ಯಾವ ರೀತಿ ಖುಷಿ ಆಗುತ್ತೆ ಆ ರೀತಿ. ಅಂದರೆ ಪರಿಪೂರ್ಣ. ನಾನು ಯಾವಾಗಲೂ ಹೇಳೋದಿತ್ತು ಒಂದು ಸಿನಿಮಾ ಮಾಡಬೇಕು, ಹೇಗೆಂದರೆ ಅದರಲ್ಲಿ ಎಲ್ಲೂ ಒಂದು ಚೂರದು ಜಾಳ ಅನ್ನಿಸ್ಬಾರ್ದು ಸಿನಿಮಾಗ ನೋಡುವಾಗ.
ಆ ಥರ ನದಿ ಹೇಗೆ ಹರಿದು ಹೋಗುತ್ತೆ ನೋಡಿ, ಆ ಥರ ಶುರುವಾದದ್ದು ಮುಗಿದದೇ ಗೊತ್ತಾಗಬಾರ್ದು, ಆ ರೀತಿ ಹೋಗಬೇಕು ಅಂತ ನಂಗೆ ಈ ಸಿನಿಮಾ ನೋಡುವಾಗ ಅದೇ ಫೀಲ್ ಆಯಿತು. ಖಂಡಿತ ತುಂಬ ಚೆನ್ನಾಗಿ ಅದರಿಂದಾಗಿ ಜನರಿಗೆ ತಲುಪಿದೆ ಅಂತ. ಯಾರು ನಟರು, ಯಾರು ನಿರ್ದೇಶಕರು ಅದಕ್ಕಿಂತ ಅದು ಹೇಗೆ ಹೋಗಿದೆ ಅಂತ ಚಂದವಾಗಿ ಹೋಗಿದೆ ನೋಡಿ ಅಂತ ಒಂದು ಸಿನಿಮಾ. ಮತ್ತು ಈ ಸಿನಿಮಾವನ್ನು ನೀವು ಯಾವುದೇ ಮಚ್ಚು ಅದು ಇದು ಇಲ್ಲದೆ ನೀವು ಆ ಹೊಡೆದಾಟವನ್ನು ಕೂಡ ನೋಡಬೇಕು, ಎಷ್ಟು ಸಹಜವಾಗಿ ನೋಡಿ. ಒಂದು ಎರಡು ಊರಿನ ಮಧ್ಯೆ ಗಲಾಟೆ ಇಲ್ಲಿ ಊರಲ್ಲಿ ನಡೀತಾ ನೋಡಿ, ಅದೇ ರೀತಿ ಅಷ್ಟಕ್ಕೆ. ಮತ್ತು ಎಲ್ಲ ಅಭಿನಯ ಕೂಡ ಸಹಜವಾಗಿ, ಇಡೀ ಕುಟುಂಬ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಅಂತಹ ಒಂದು ಚಂದದ ಸಿನಿಮಾ ಇದು. ಯಾರು ನೋಡ್ಲಿಲ್ಲ ಅವ್ರು ಮತ್ತೆ ನೋಡಿ. ಖಂಡಿತ ಯಾರೆಲ್ಲ ನೋಡ್ಲಿಲ್ಲ ಎಲ್ಲರೂ ಕೂಡ ಥಿಯೇಟರ್ ಹೋಗಿ ನೋಡಿ, ಆಯ್ತಾ? ಎಸ್, ಕೊನೆಯದಾಗಿ ನಮ್ಮ ವಾಹಿನಿಗೆ ಬಂದು ನಿಮ್ಗೆ ಏನು ಅನ್ನಿಸ್ತು, ಏನಾದರೂ ಒಂದು ಅನಿಸಿಕೆಯ ಮಾತುಗಳನ್ನ ಆಡ್ಬೋದಾ ಅಂತ? ಈಗಾಗಲೇ ಒಂದಷ್ಟು ಜನ ನನ್ನನ್ನು ಸಂಪರ್ಕ ಮಾಡಿದ್ರು ಸಿನಿಮಾದ ಬಗ್ಗೆ ಮಾತಾಡಿ ಅಂತ. ಪ್ರಥಮವಾಗಿ ಇವತ್ತು ನಾನು ನಮ್ಮ ಸಿನಿಮಾದ ಬಗ್ಗೆ ಹೀಗೆ ವಾಹಿನಿಯ ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಖುಷಿಯಿಂದ ನಮ್ಮೂರಲ್ಲಿ ಒಂದು ಇಂತಹ ಒಂದು ವಾಹಿನಿ ಆಗಿರುವುದು ಪ್ರಥಮವಾಗಿ ಈ ಊರಿನೊಳಗೆ ನನಗೆ ಖುಷಿ. ಅದೊಂದು ನಮ್ಮೂರು ಅನ್ನುವಂಥ ಅಭಿಮಾನ ಸಹಜವಾಗಿರುತ್ತಲ್ಲ, ಆ ಖುಷಿ ಒಂದು ಕಡೆ. ಮತ್ತು ನನ್ನ ಈ ಗೆಲುವಿನ ಸಂಭ್ರಮವನ್ನು ಹಂಚಿಕೊಳ್ಳಿಕ್ಕೆ ಸಿಕ್ಕಿದ ವಾಹಿನಿ ನಮ್ಮೂರಿನದ್ದೇ ಮೊದಲಿನದ್ದು ಅನ್ನೋದು ಎರಡನೇ ಸಂತೋಷ. ಈ ವಾಹಿನಿ ಬಹಳಷ್ಟು ಕಾಲ ಈ ರೀತಿಯಾಗಿ ಇನ್ನಷ್ಟು ಚೆನ್ನಾಗಿ ಬರಲಿ, ಇನ್ನಷ್ಟು ಜನರನ್ನು ತಲುಪಲಿ, ಇನ್ನಷ್ಟು ಉದಯೋನ್ಮುಖ ಕಲಾವಿದರನ್ನು ಕೂಡ ಬೆಳಕಿಗೆ ತರಲಿ, ಅವರ ಮಾತುಗಳನ್ನು ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳೋ ವೇದಿಕೆಗೆ ಸಿಗಲಿ ಅವರಿಗೆ ಕೂಡ ಅನ್ನುವಂಥ ಆಶಯ ನಂದು. ಮತ್ತು ಶುಭಾಶಯಗಳನ್ನು ತಿಳಿಸ್ತೇನೆ, ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಅಂತೇಳಿ. ನನ್ನನ್ನು ಕರೆಸಿದ್ದೀರಾ, ಅದಕ್ಕೋಸ್ಕರ ನಾನು ತುಂಬ ವಿನೀತಳಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಗೂ ಕೂಡ ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಜೊತೆ ಮಾತಾಡೋದು ತುಂಬಾ ಖುಷಿಯಾಯಿತು. ಹೀಗೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ, ಹಾಗೆ ಇನ್ನು ಸಾಕಷ್ಟು ಮೂವಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಈ ಒಂದು ವಾಹಿನಿಯ ಮುಖಾಂತರವಾಗಿ ನಾನು ನಿಮಗೆ ಕೇಳ್ಕೊಳ್ತೇನೆ ಮೇಡಮ್. ಹಾಗೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ಒಂದು ವಾಹಿನಿಗೆ ಬಂದು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀವು ನಮಗೆ ನೀಡಿದ್ದೀರಿ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು ಮೇಡಮ್. ವಂದನೆಗಳು ಮೇಡಮ್. ನನಗೂ ಬಹಳ ಖುಷಿಯಾಗಿದೆ. ನಿಮಗೂ ಈ ವಾಹಿನಿಯಿಂದ ಕಾರ್ಯಕ್ರಮನ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಸೂ ಫ್ರಮ್ ಸೋ ಬೇಬಿ ಅಕ್ಕನ ತುಂಬ ಪ್ರೀತಿಯ ವಂದನೆಗಳು. ಬನ್ನಿ, ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ ಮತ್ತಷ್ಟು ಪ್ರೋತ್ಸಾಹಿಸಿ. ನಿಮ್ಮದೇ ಸಿನಿಮಾ ಇದು, ಬನ್ನಿ. ನೋಡಿದ್ರಲ್ಲ ವೀಕ್ಷಕರ, ಇಷ್ಟು ಹೊತ್ತುಗಳ ಕಾಲ ಪೂರ್ಣಿಮಾ ಸುರೇಶ್ ರವರ ಜೊತೆ ನಾವು ಮಾತಾಡಿದ್ದಾಯಿತು. ಹಾಗೆಯೇ ಅವರ ಅನಿಸಿಕೆಗಳನ್ನು ನಮ್ಮ ಜೊತೆ ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ನಮಗಂತೂ ಈ ಸಂಚಿಕೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಕೊನೆಯದಾಗಿ ಒಂದು ಮಾತು, ಸೂ ಫ್ರಮ್ ಸೋ ಮೂವಿಗೆ ವೆರಿ ವೆರಿ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ತಂಡದಿಂದ ಇನ್ನೂ ಹೊಸ ಹೊಸ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ, ಹಾಗೆ ನಮ್ಮ ಕನ್ನಡ ಎನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ NP ನ್ಯೂಸ್, ಇದು ಭರವಸೆಯ ಬೆಳಕು.